ಮಾರ್ಗದ ಮೇಲೆ ಇರ್ತದೆ. ಹೌದಾ? ಅದಕ್ಕೊಂದಿಷ್ಟು ಏನ್ ಮಾಡ್ಬೇಕು, ನೀನು ಅದನ್ನ ಪುರಸ್ಕರಿಸಬೇಕು ಅಂದೇಳೆ, ನಿನ್ನ ವಿಮರ್ಶೆ ಮಾಡ್ಬೇಕು. ನೀನು ಹೌದು ಒಂದು ನೀನು ಅಷ್ಟೇ ಕಂದಿನ ಕೆಲಸ ಅಲ್ಲಿ 5 ಲ್ಯಾಂಗ್ವೇಜ್ ಹೋಗೋದಲ್ಲ. ಅದಕ್ಕಲ್ಲಿ ಒಂದಿಷ್ಟ ವಿಮರ್ಶೆ ಮಾಡಿ ತಿರಸ್ಕರಿಸಿ ಪುರಸ್ಕರಿಸಿ ನಿನಗೆ ಹೋಗ್ಬೇಕಂತ ಊರಿಗೆ ಹೋಗಿ ಆ ಊಟ ವಿಶ್ರಾಂತಿ ಪಡೆದು ಅಲ್ಲಿ ಸುಖ ಆಗುತ್ತೆ. ನೀನು ಅಲ್ಲಿ ನನಗೆ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು. ಹಂಗ ಇಲ್ಲಿ ಪ್ರತಿ ಮೈಲಿಗಲ್ಲೂ ಕೊಡುವಂತ ಜ್ಞಾನವನ್ನ ವಿಮರ್ಶೆ ಮಾಡ್ತಾನಲ್ಲ ಅವನು ಯಾರು? ವಿಮರ್ಶಿದ ಆ ಸ್ವತಃ ಮುಂದುವರಿಯವನ್ ಯಾರು ಅಂತಕ್ಕಂಥ ಪ್ರಶ್ನೆ. ಆಯ್ತಾ? ಅವನೇ ತಿಳ್ಕೊಳ್ಳಿ, ಅವನೇ ಯಾರು? ಅವನೇ ಅಖಂಡ ಜ್ಞಾನವಿನ ಪ್ರತ್ಯೇಕವಾದಂತ ಅಖಂಡ ಇರುವಿಕೆಯ ಸ್ವರೂಪವಾದ ಅಖಂಡ ಅರಿವು ಅಂತ. ನಿನ್ನೊಳಗಿನ ಒಂದು ಅರಿವುದಲ್ಲ, ಅದೇ ಅಲ್ಲಿ ವಿಮರ್ಶೆ ಮಾಡ್ತದೆ. ಅದೇ ಏನ್ ಮಾಡ್ತದೆ? ಪುರಸ್ಕರಿಸ್ತದೆ, ತಿರಸ್ಕರಿಸ್ತದೆ. ಅದಕ್ಕೆ ಆ ಮಾರ್ಗದರ್ಶಿಯು ಕೇವಲ ಬಾಗಿಲ ತೆರೆಯಬಲ್ಲ ಅಂತಕ್ಕಂಥದ್ದು. ಆಯ್ತಪ್ಪ ಹೋಗು ಅಂತೇಳಿ ಓಪನ್ ಮಾಡ್ಬೇಕಷ್ಟ ಒಬ್ಬ ಮಾಡ್ತಾನೆ. ಅವನು ನಿಂತಲ್ಲೇ ನಿಂತು ದಾರಿ ತೋರಿಸಬಲ್ಲ ಅಷ್ಟೇ. ಆದರೆ ಅವನು ತೋರಿಸುವಂತ ದಾರಿ ಏನದಲ್ಲ, ಆ ದಾರಿ ಸರಿ ಆಯ್ತು ಅಥವಾ ತಪ್ಪು ಎಂಬುದನ್ನ ವಿಮರ್ಶೆ ಮಾಡಿಕೊಳ್ಬೇಕಾದವನು ಸರಿ ಅಂತಲ್ಲಿ ಅದನ್ನ ದಾರಿಯನ್ನ ಮುಂದುವರಿಸಿ ಎಚ್ಚರಿಕೆಯಿಂದ ಕ್ರಮಿಸಬೇಕಾದವನು ಯಾರು? ಸಾಗಿ ಗುರಿ ಮುಟ್ಟಬೇಕಾದವನು ಯಾರು? ನೀನು. ಅಂದ್ರೆ ಸಾಕ್ಷಿ ಸ್ವರೂಪನಾದಂತ ನೀನೇ ವಿನಃ ಯಾರು ಅಲ್ಲ ಅಂತ. ಆದ್ರೆ ನಿನ್ನೊಡನೆ ಮೊದಲಿನಿಂದ ಕೊನೆಯವರೆಗೂ ಇದ್ದು ದಾರಿಯುದ್ದಕ್ಕೂ ನಿರಂತರವಾಗಿ ದಾರಿ ದೀಪವಾಗಿ ನಿನ್ನ ಪ್ರತಿಯೊಂದು ಗತಿಯ ವಿಮರ್ಶೆಗೂ ನಿಕಟವಾದಂತ ಸಹಾಯಕನಾಗಿಲ್ಲ. ಆ ಸಹಾಯಕನಾಗಿ ಇಲ್ಲವನು ಸಾಕ್ಷಿ ಸ್ವರೂಪ. ಆ ಸಾಕ್ಷಿ ಸ್ವರೂಪನ ಪ್ರತಿರೂಪವೇ ಯಾವ್ದ? ಅರಿವು ಅಂತ. ಅರಿವೇ ವಿನಃ ಈ ಮಾರ್ಗದರ್ಶಿ ಏನದಲ್ಲ, ಬಾಹ್ಯ ಮಾರ್ಗದರ್ಶಿ ನಾವೇನಂತ ತಿಳ್ಕೊಳ್ಳೋದಿಲ್ಲ, ಅವರೇ ಮುಖ್ಯ ಅಂತೇಳಿ. ಆ ಬಾಹ್ಯ ಮಾರ್ಗದರ್ಶಿ ಅಲ್ಲ ಅಂತ. ಹಂಗಾಗಿ ಏನ್ ಮಾಡ್ಬೇಕು ನೀನು? ಬಾಹ್ಯ ಮಾರ್ಗದರ್ಶಿಯ ಸಹಾಯ ನಿನಗೆ ಸಿಗಲಿ ಅಥವಾ ಸಿಗದಿರಲಿ ಅದು ಮುಖ್ಯವಲ್ಲ. ಎಷ್ಟೋ ಸಲ ಅಂದಾಜಿನ ಮೇಲೆ ಊರಿನ ಮುಟ್ಟಬಹುದಲ್ಲ. ಈಗ ಊರ್ ಗುರಿ ಮುಟ್ಟುದು ಅದು ಸಾಧ್ಯತೆ ನಮಗ. ಹೆಂಗ ನಾವು ಒಂದಿಷ್ಟು ಹತ್ಮಸ್ಕೊಂಡು ಹೋಗ್ತೀವಿ, ಈಗ ಹೌದಪ್ಪ ಹಿಂಗಂತ ನಮ್ಗೆ ಒಳಗೊಂದ ಅರಿವು ಜಾಗೃತ ಆಗಿ ನಾವು ಹೋಗ್ಬೋದು ಅಂತ ಒಂದು ಗಮನಕ್ಕೂ ಕೂಡ ಬರ್ಬೋದು. ಆದ್ರೆ ತಿಳ್ಕೊಂಡೇನು, ಅರಿವಿನ ಸಹಾಯವಿಲ್ಲದೆ ನೀನು ಎಂದೂ ಮುಂದುವರಿಯಲಾರೆ ಅಂತಕ್ಕಂಥದ್ದು. ನಿನಗೆ ಅವರು ಸಹಾಯ ಮಾಡ್ಬೋದು ಅಥವಾ ನಿನಗೆ ಮಾಡದೇ ಇರ್ಬೋದು, ಆದ್ರೂ ಒಳಗೆ ಅರಿವಿನ ಸ್ಥಳ, ಆ ಅರಿವಿನ ಸಹಾಯ ಬೇಕೇ ಬೇಕು ನಿನಗೆ. ಅದನ್ನೆಂದಾದ್ರೂ ಪ್ರೀತಿ ಮಾಡಿದೇನೋ? ಇಲ್ಲ. ಅದನ್ನೆಂದಾದ್ರೂ ಲಕ್ಷ್ಯ ಕೊಟ್ಟಿದೇನೋ? ಇಲ್ಲ. ಆ ಕಡೆ ನೀನೇನಾದ್ರೂ ಪ್ರೀತಿ ಮಾಡಿದ್ದಾದ್ರೆ, ನಿನ್ ಲಕ್ಷ್ಯ ಕೊಟ್ಟಿದ್ದಾರೆ, ನಿನಗದು ಪ್ರೀತಿ ತೋರಿಸ್ತದ, ನಿನಗೆ ಸಹಾಯ ಮಾಡ್ತದದು. ನಿನ್ನ ಒಳಗಿರ್ತಕ್ಕಂಥ ಧ್ವನಿಯ ಕಡೆ ಲಕ್ಷ್ಯ ಇಲ್ಲ. ಆ ಧ್ವನಿಯನ್ನು ಕೇಳುವಂತ ನಿನಗ ಏನು ಕ್ಷಮತಾನೂ ಇಲ್ಲ. ಯಾಕಂದ್ರೆ ಗದ್ದಲ ತೊಗೊಂಡಿದ್ದೇನು, ಗದ್ದಲ 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 ಗದ್ದಲ. ಅದಕ್ಕೆ ಮಾರ್ಗದರ್ಶಿಸುವಾಗ ಮಧ್ಯೆ ಮಧ್ಯೆ ನೀನು ಹೋಗುತ್ತಿರುವಂತ ಸರಿ ಅಥವಾ ತಪ್ಪು ಅಂತ ವಿಮರ್ಶಿಸುವಾಗ ಈ 3-4 ದಾರಿಗಳಿರುವಂತ ವೃತ್ತ ಸಿಗ್ತದೆ ನೋಡು, ಸರ್ಕಲ್ ಸಿಗ್ತಾವಲ್ಲ. ಆ ಸರ್ಕಲ್ ಏನ್ ಸಿಕ್ತಪ್ಪ ಅಂದ್ರೆ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳುವಾಗ ಅಲ್ಲಿ ಯಾವ ಕೈಮರು ಇರುವುದಿಲ್ಲ. ಮಾರ್ಗದರ್ಶಿಗಳಿದ್ರೂ ಕೂಡ ಏನಾಗ್ತದೆ, ಸರಿಯಾದ ದಾರಿಯನ್ನು ಅರಿಸುವಂತ ಜವಾಬ್ದಾರಿಯನ್ನ ಅಲ್ಲಿಗೆ ಒಂದು ಬಣ್ಣ ಕೊಡುವಂತ ಮನುಷ್ಯಗೆ ಅದನ್ನ ಕೊಡಬಾರದು ಅಂತ. ಆ ತರ ಮನ ಕೊಟ್ಟಿರ್ತದ ಮನಸ್ಸು, ಇದು ಹಿಂಗ ಆಗೋಗು, ಅಲ್ಲಿ ಹೋಗು, ಅಲ್ಲೇ ಕರ್ಕೊಂಡು ಹೋಗ್ತಿರ್ತದ ಅದು. ಅದಕ್ಕೆ ಹೆಂಗ್ ಹೋಗ್ಬೇಕು, ಅಲ್ಲಿ ಅದಕ್ಕೆ ಮನಸ್ಸಿಗೆ ನಿರ್ಧಾರ ಕೊಡ್ಲಿಕ್ಕೆ ಅದ ಕಡೆ ಹೋಗ್ಬಾರ್ದು. ಅಲ್ಲಿ ಅರಿವಿಗೆ ಕೊಟ್ಟಿದ್ದೆ ಆದಲ್ಲಿ ಅದು ನಿನ್ನೇನ್ ಮಾಡ್ತದೆ, ಸರಿಯಾದ ದಾರಿಗೆ ಕರೆದುಕೊಂಡು ಹೋಗ್ತದೆ ಅಂತ. ಮತ್ತ ಅದನ್ನ ಬಿಟ್ಟು ಮನುಷ್ಯನಿಗೇನಾದ್ರೂ ಕೇಳಿದಪ್ಪ ಅಂತಂದ್ರ ಅದನ್ನ ನಾನಾ ತರ ಬಣ್ಣ ಹಚ್ಚಿ ನಾನಾ ತರ ರೋಮಾಂಚ ಕೃಷಿ ಎಲ್ಲೆಲ್ಲೋ ಹೋಗಿ ನಿನ್ನ ಎಲ್ಲಿ ಬಂದು ಹೋಗ್ತದ, ನೀನು ಯಾವ ಅಡೆಗೆ ಕೃಷಿ ಏನೇ ಮಾಡೋದು ಗೊತ್ತಿಲ್ಲ. ಅದಕ್ಕ ಮನುಷ್ಯನ ಪ್ರಾಪಂಚಿಕ ಅನುಭವಕ್ಕೆ ಬಂದಿರಬೇಕಲ್ಲವೇ ಅಂತಕ್ಕಂಥದ್ದು. ಇದನ್ನ ನೀನು ಅರಿವು ಮಾಡ್ಕೋಬೇಕು. ಇದನ್ನ ಮನುಷ್ಯನ ಒಂದು ಪ್ರಾಪಂಚಿಕ ನಡ್ತಾ ಇದ್ದಿಲ್ಲ, ಇದನ್ನ ಸಾಕಷ್ಟು ಅನುಭವಕ್ಕೆ ಬಂದಿರ್ತದ. ಹೆಂಗ ಏನ ಅಂತೇಳಿ ನಾನು ಅರಿವಿದ್ದನ ಎಷ್ಟು ತಪ್ಪು ಮಾಡಿದೆ, ಏನ್ ಮಾಡಿದೆ, ಎಲ್ಲಿ ನಾನು ಅಜ್ಞಾನಿ ಆದೆ, ನಾನು ಏನ್ ಜ್ಞಾನಿ ಆಗ್ಬೇಕಾಗಿತ್ತು, ಏನಾಗ್ಬೇಕಾಗಿತ್ತು, ನಾನು ಎಲ್ಲಿದ್ದೀನಿ ಅಂತಕ್ಕಂಥದ್ದು ನಿನ್ನೊಳಗೆ ಏನೋ ಒಂದಿಷ್ಟು ಆತ್ಮಾವಲೋಕನ ಮಾಡ್ಕೊಂಡಿದ್ರೆ ಅದು ಅನುಭವಕ್ಕೆ ಬಂದಿರ್ತದೆ. ಅದಕ್ಕೆ
ಮಾರ್ಗದರ್ಶಕರು ಇಲ್ಲದೆ ಬ್ರಹ್ಮಜ್ಞಾನಿಗಳಾದವರು ನಮಗೆ ಸಾಕಷ್ಟು ಇಲ್ಲೇನು ಇದ್ದಾರೆ. ಹಾಗಾಗಿ ಏನ್ ಮಾಡಬೇಕು, ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಾರ್ಗದರ್ಶಕರು ಇಲ್ಲಿ ಅನಿವಾರ್ಯ ಅಲ್ಲ ಅಂತ. ಆದ್ದರಿಂದ ನಿನ್ನಲ್ಲೇ ಇರುವಂತ, ನೀನೇ ಆಗಿರುವಂತ ಏನೋ ಅರಿವು, ಆ ಅರಿವನ್ನ ಏನ್ ಮಾಡ್ಬೇಕು, ಭಯ ಭಕ್ತಿಯಿಂದ ಅದನ್ನ ನಂಬಬೇಕು, ನಂಬಿಕೆ ಇಂಬು ಕೊಡಬೇಕು. ಸೊಂಪು ಸ್ವಯಂಬುಗಳೆಲ್ಲ ಅದು ನಮ್ಮವರಾಗ್ತಾರಂತೆ. ಅದಕ್ಕೆ ನಂಬಿಕೆ ಬಹಳ ಮುಖ್ಯ. ಶ್ರದ್ಧೆ, ನಂಬಿಕೆ. ಹಿಂಗ ನಂಬಿ ಅದನ್ನ ಅನುಸರಿಸು. ನೀನೇನಾಗಿರುವೆಯೋ ಎಂಬುದನ್ನ ತಿಳಿಯಬಲ್ಲಂತ ಅರಿವೇ ಏಕೈಕ ಗುರು ಅಂತಕ್ಕಂಥ ಇಲ್ಲಿ ಗುರುಗಳು ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ನೋಡ್ಬಿಡೋಣ. ಏನಕ್ಕೆ ಕೇಳ್ತಾನೆ ಶಿಷ್ಯ ಅಂತಂದ್ರೆ, ನಿಜವಾದ ಮಾರ್ಗವನ್ನ ಸರಿಯಾಗಿ ತೋರಿಸುವಂತ ಮಾರ್ಗದರ್ಶಿಸಿದ್ರೆ ಇದು ಉತ್ತಮವಲ್ಲವೇ ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ಈ ಉತ್ತರವನ್ನ ಸಾಯಂಕಾಲ ನೋಡೋಣ. ಇಲ್ಲಿಗೆ ಈ ಚಿಂತನಕ್ಕೆ ಮೊದಲ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಬ್ರಹ್ಮನಿಷ್ಠ ತತ್ವವಾದಂಥ ಪ್ರಕಾಶ ತಂಪಿಗಳು ಜ್ಞಾನವನ್ನು ವಿಸ್ತೃತವಾಗಿ ತಿಳಿಸಿಕೊಟ್ಟರು. ಅವರಿಗೆ ಪೂರ್ವಕ ಅಭಿನಂದನೆಗಳು. ಈಗ ಬ್ರಹ್ಮನಿಷ್ಠ ಸದ್ಗುರುವಾದಂತಹ ಶರಣಬಸವ ಮಹಾಸ್ವಾಮೀಜಿಯವರು ಈ ವಿಚಾರ ಸಾಗರ ಕನಸಲ್ಲಿ ಬರ್ತಕ್ಕಂಥ ಇದೆ ರಂಗದಲ್ಲಿ ಬರ್ತಕ್ಕಂಥ ಸಾರವನ್ನು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ನಾವೆಲ್ಲ ಆಲಿಸ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ಮುಂದಿನ ನಿರೂಪಣೆ ಯಾರು ಮಾಡಿದ್ರು? ಇನ್ನು ಮುಂದೆ ಶುದ್ಧ ಕ್ರಮೇಣ ಸದ್ಗುರುವಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಶ್ರೀ ವಿಚಾರ ಸಾಗರದಲ್ಲಿರುವ ವಿಷಯವನ್ನ ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ನಾವೆಲ್ಲರ ಆಸಕ್ತಿಯಿಂದ ಆಸೋಣ ಅಂತ ಹೇಳ್ತಾ ಈಗ ದೋಹಾಗಳನ್ನ ನೋಡೋಣ. ಶ್ರೀ ವಿಚಾರ ಸದ್ಗುರು ಶ್ರೀ ಸಾಧು ವಿಠಲದಾಸ್ ಜಿ ಮಹಾರಾಜ್ ಕಿ ಜೈ. सदगुरु श्री पंडित पीताम्बर जी महाराज की जय. सदगुरु श्री शरणबसव स्वामी जी महाराज की जय. जय मंगलम. जय नम पार्वते पति शिव हर हर महादेव. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ದೇವರ ಕೃತಿ 5ನೇ ತರಂಗ. ಮಧ್ಯಮಾಧಿಕಾರಿ ಅಧ್ಯಕ್ಷರಿಗೆ ಉಪದೇಶ. ವಿಷಯಾಂಕ 224 ಯುವತಿಯ ಸಂಘದಿಂದ ವೀರ್ಯದ ನಾಶ. ಇದರಲ್ಲಿಯ ಈಗ 5 ಶ್ಲೋಕಗಳನ್ನ ನೋಡೋಣ. 69ರಿಂದ 73ರವರೆಗೆ. जो नानाविध भोजन खावै रसता को फल बिंदु पावै जीवन बिंदु अधीन सबको सबन को न सक्त बिंदु होते मन को भै जप जन को मन मलवासी करत शोक अति धरत उदासी रुधिर निवास धरत मन जब हूँ चंचल अधिकर जोग न तब हूँ जब मन करत बिंदु में वासा तबै शोक चंचलता नासा पुनि आप ये फलवत जन जानै भय प्रसन्न शुभकार जठानै बिंदु अधिक होवै जाजन में सुंदर कांति रूपता तन में बिंदु को तन में उजियारो न सही बिंदु तन मन हथियारो जाको बिंदु न कब होना सही बलि न पलित न परकासै योगी करत खेचरि मुद्रा ताते बिंदु राखी भೈ ಭದ್ರಾ. ಈ 224ನೇ ವಿಷಯಾಂಕದ ಈ 5 ಶ್ಲೋಕಗಳ ಒಂದು ಲಕ್ಷ್ಯಾರ್ಥವನ್ನ ಹಾಗೂ ವಾಚ್ಯಾರ್ಥವನ್ನ ನಮಗೆಲ್ಲ ವಿವರವಾಗಿ ತಿಳಿಸಿಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ವಿನಂತಿಸ್ತೇನೆ.
ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ 5ನೇ ತರಂಗ, ಎರಡುನೂರ 24ನೇ ವಿಷಯಾಂಕ. ತತ್ವದೃಷ್ಟಿ ಮಹಾರಾಜರಿಗೆ ಅದೃಷ್ಟಿ ಮಹಾರಾಜರಿಗೆ ಶುಭ ಸಂತತಿ ಮಹಾರಾಜರ ಮಧ್ಯಮ ಪುತ್ರ ಅದೃಷ್ಟಿ ಮಹಾರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಈ ಒಂದು 224ನೇ ವಿಷಯಾಂಕ ಏನದ ಅಂದ್ರೆ, ಯುವತಿಯ ಸಂಘದಿಂದ ವೀರ್ಯನಾಶ. ಈ ವೀರ್ಯನಾಶದಿಂದ ಏನು ಲಾಭ, ಏನು ನಷ್ಟ, ವೀರ್ಯ ಸಂಗ್ರಹದಿಂದ ಏನು ಲಾಭ, ಏನು ನಷ್ಟ ಅನ್ನೋದು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು 223ನೇ ದೋಹ ಅಲ್ಲ ವಿಷಯಾಂಕದೊಳಗ ಧರ್ಮನಾಶ ಅಂತ ಹೇಳಿದರು. ಧರ್ಮನಾಶ ಅಂತಂದ್ರ ಧರ್ಮ ಅಂದ್ರೆ ಏನ್ ತಿಳ್ಕೊಂಡ್ರಿ, ಅದು ಬಹಳ ಮುಖ್ಯ ಅದ. ಧರ್ಮ ಅನ್ನೋ ಶಬ್ದ ಈ ಒಂದು ವಿಚಾರ ಸಾಗರದೊಳಗ ಫಸ್ಟ್ ಟೈಮ್ ಯೂಸ್ ಮಾಡ್ಯಾರ. ಮೊದಲು ಎಲ್ಲರ ಅದೊಂದು ಹೋದಾಗ ಎಲ್ಲರ ಧರ್ಮ ಅಂತ ಎಲ್ಲಿ ಇಲ್ಲ. ಹಿಂಗಾಗಿ ಧರ್ಮ ಅಂದ್ರೆ ಏನ್ ತಿಳ್ಕೊಂಡಿರಿ? ಧರ್ಮದ ಅರ್ಥ ಬಹಳ ವಿಶಾಲದ. ಬಸ್ ಸ್ಟ್ಯಾಂಡಿನಾಗ ಹೋದ್ರೆ ಭಿಕ್ಷುಕರು ಸಹಿತ ಇವತ್ತು ಧರ್ಮ ಮಾಡ್ರಿ ಅಂತಿರ್ತಾರೆ, ಕೇಳಿರಿಲ್ಲ ಶಬ್ದ? ದಾನ ಮಾಡೋದಕ್ಕೂ ಧರ್ಮ ಅಂತಾರ. ಮತ್ತ ಸರಿಯಾಗಿ ನಡತೆ ಉಳ್ಳಂತದಕ್ಕೆ ಧರ್ಮ ಅಂತಾರ. ಅದು ಧರ್ಮ ಅಲ್ಲ, ಅದು ಅಧರ್ಮ ಅಂತಾರ. ಹೌದಲ್ರಿ? ಸರಿಯಾದ ನಡೆ ನುಡಿಗಳು, ನೀತಿ ರೀತಿ ನಿಂತ ಚೆನ್ನಾಗಿದ್ರೆ ಅದಕ್ಕೆ ಧರ್ಮ ಅಂತಾರ. ನೀತಿ ರೀತಿ ಬಿಟ್ಟು ನಡೆದ್ರೆ ಅದು ಅಧರ್ಮ ಅಂತಾರ. ಮತ್ತ ಇನ್ನೊಂದ್ ಕಡೆ ಹೇಳ್ತಾರ ಧರ್ಮ ಅಂತಂದ್ರ ಕೆಳಗೆ ಬಿದ್ದವ್ರಿಗೆ ಮೇಲೆ ಎತ್ತವ. ಹೌದಾ? ಕೆಳಗೆ ಬಿದ್ದವ್ರಿಗೆ ಮೇಲೆ ಎತ್ತವ. ಎದ್ರಾಗ ಕೆಳಗೆ ಬಿದ್ದಿರ್ತಾರ? ಸಂಸ್ಕಾರ ಸಂಸ್ಕೃತಿ ಒಳಗೆ ಕೆಳಗೆ ಬಿದ್ದವರಿಗೆ ಮೇಲೆ ಎತ್ತಾರ. ಅದಕ್ಕೆ ಧರ್ಮ ಅಂತ. ಸಂಸ್ಕೃತಿ ಸಂಸ್ಕಾರಗಳು ಗೊತ್ತಿಲ್ಲ, ಈ ಒಂದು ಶಾಸ್ತ್ರ ವೇದ ಜ್ಞಾನ ಇವು ಏನು ಉಪಾಸನೆ ಪೂಜಾ ಪಾಠ ಇವು ಯಾವ ಗೊತ್ತಿಲ್ಲ, ದೇವರ ಬಗ್ಗೆ ಪ್ರಜ್ಞೆ ಇಲ್ಲ. ಈ ರೀತಿ ಇಲ್ಲದಂತ ಮನುಷ್ಯನಾಗಿರ್ಬೇಕಾದ್ರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕ್ತಿ ಅಂತೇಳಿ ಅವು ಏನು ಒಂದು 22 ಸೂತ್ರಗಳದವ, ಅವು ಗೊತ್ತಿರ್ಲಾರ್ದವ್ರು ಕೆಳಗೆ ಬಿದ್ದವರು. ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು ಅಂತೇನೇನು ಉಪದೇಶ ಮಾಡ್ಯಾರ, ಅವುಗಳು ಗೊತ್ತಿರ್ಲಾರ್ದವ್ರು ಕೆಳಗೆ ಬಿದ್ದವ್ರು. ಕೆಳಗೆ ಬಿದ್ದವ್ರಿಗೆ ಮ್ಯಾಲೆ ಎತ್ತೋದಂತಂದ್ರೇನು? ಆ ಗುರು ವಚನೋಪದೇಶದಿಂದ ಇವೆಲ್ಲ ಒಳ್ಳೆ ವಿಚಾರಗಳನ್ನ ತಿಳಿಸಿ ಅವನಿಗೆ ಮೇಲೆ ಎತ್ತದ. ಇದಕ್ಕೆ ಧರ್ಮ. ಕೆಳಗೆ ಬಿದ್ದವ್ರಿಗೆ ಮೇಲೆ ಎತ್ತೋದಕ್ಕೆ ಧರ್ಮ ಅಂತಾರೆ. ಹೌದಾ? ಇಲ್ಲಿ ಬಸವ ಧರ್ಮ ಪ್ರಚಾರಕರ
ಅವ್ರು ಕೆಳಗೆ ಬಿದ್ದವ್ರಿಗೆ ಮ್ಯಾಲೆ ಎತ್ತ ಕೆಲಸ ಮಾಡುವಲ್ರು. ಎಲ್ಲ ಗೊತ್ತಿದ್ದವ್ರಿಗೆ ಏನ್ ಮಾಡ್ಲಕತ್ತಾರ, ಮ್ಯಾಲ ಇದ್ದವ್ರಿಗೆ ಕೆಳಗೆ ದಬ್ಲಕತ್ತಾರ. ಹೌದಾ? ಯಾರ್ಯಾರು ತಿಳುವಳಿಕೆ ಇದ್ದಾರೋ ಅವ್ರೆಲ್ಲರಿಗೂ ಬೈಕೊತ್ತಿರ್ಗಕತ್ತಾರ. ತಿಳುವಳಿಕೆ ಇಲ್ಲದವ್ರಿಗೆ ಹೋಗಿ ಅವರ ಕೇರಿ ಒಳಗೆ ಹೋಗಿ ಅಲ್ಲಿ ಇವರು ತತ್ವ ಪ್ರಚಾರ ಮಾಡಬೇಕು. ಗೊತ್ತಿರ್ಲಾರ್ದವ್ರಿಗೆ ಗೊತ್ತು ಮಾಡಬೇಕು. ಅದು ಬಿಟ್ಟು ಇವ್ರು ಏನ್ ಮಾಡ್ಲಕತ್ತಾರ, ಎಲ್ಲ ಗೊತ್ತಿದ್ದವ್ರಿಗೆ ತಾವೇ ಭಾರಿ ದೊಡ್ಡವರ ತಿಳ್ಕೊಂಡಾರ. ಪಲ್ಲಕ್ಕೆ ಮೆರವಣಿಗೆ ಮಾಡ್ಕೋತಾರ, ಹೆಣ ತಿರುಗಾಡಂಗ್ ಹೆಣ ಕುತ್ತ ಕುಂದಿರ್ತಾರೆ, ಅದು ಮಾಡ್ತಾರ. ಇದು ಸಂಬಂಧ ಇಲ್ಲದು ತಮ್ಗೆ ಸಂಬಂಧ ಇಲ್ಲ. ಅವ್ರು ಕೆಳಗೆ ಬಿದ್ದವ್ರಿಗೆ ಮ್ಯಾಲೆ ಎತ್ತದ ಧರ್ಮ ಅಂತ ಅಂದ್ಮೇಲೆ ಗೊತ್ತಿಲ್ಲದವರಿಗೆ ಈ ತತ್ವಜ್ಞಾನ ಗೊತ್ತು ಮಾಡೋದು ಧರ್ಮ. ಗೊತ್ತಿದ್ದವ್ರಿಗೆ ಬೈಕೋತ ಅಡ್ಡಾಡೋದು ಧರ್ಮ. ಮ್ಯಾಲಿದ್ದವ್ರಿಗೆ ಕೆಳಗೆ ಮಾಡೋದು ಧರ್ಮ. ಇದು ಯಾರೋ ತಿಳಿದವರು ಅವರಿಗೆ ಗುರುತಿಸಿ ಸಂತೋಷ ಪಟ್ಟು ಒಬ್ರಿಗೊಬ್ರು ಏನ್ ಮಾಡ್ಲಕತ್ತಾರ, ಗೌರವಿಸ್ಲಕತ್ತಾರ. ಅವರನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿ ಗೌರವಿಸ್ಲಕತ್ತಾರ. ಅದಕ್ಕೆ ಇವ್ರಿಗೇನು ಹೊಟ್ಟೆ ಕಿಚ್ಚೋದು? ಇವ್ರು ಯಾರು ಬಾರಪ್ಪ ನನ್ನ ಎತ್ತುಗೋ ಕುಂದ್ರು ಪಲ್ಲಕ್ಕೆಗತ್ತೆ ಕೇಳ್ಯಾರ ಇವ್ರೇನಾರ? ಏನಿಲ್ಲ. ಅವ್ರದವ್ರ ಸಂತೋಷದಿಂದ ಆ ಸಿಸ್ಟಮಿಗೆ ಟೀಕೆ ಮಾಡ್ಲಕ್ಕ ಇವ್ರು ಯಾರು? ಇವ್ರಿಗೆ ಏನ್ ಸಂಬಂಧ? ಧರ್ಮ ಅಂತಂದ್ರೇನು ಕೆಳಗೆ ಬಿದ್ದವ್ರಿಗೆ ಮ್ಯಾಲೆ ಎತ್ತವು. ಅದು ಬಿಟ್ಟೀಗ ಮ್ಯಾಲೆ ಇದ್ದವ್ರಿಗೆ ಕೆಳಗೆ ದಬ್ಬೋದು ಧರ್ಮ ಏನಿದು? ಎಲ್ಲ ಬಲ್ಲವ್ರಿಗೆ ಬೈಕೋತಿ ತಿರುಗಾಡೋದು ಧರ್ಮನ, ಗೊತ್ತಿರ್ಲಾರ್ದವ್ರಿಗೆ ತಿಳಿಸಿ ಹೇಳೋದು ಧರ್ಮ. ಯಾವ್ದಕ್ ಧರ್ಮ ಅಂತೀರಿ? ತಿಳಿಲಾರ್ದವರಿಗೆ ತಿಳಿಸಿ ಹೇಳೋದು, ಇವೆಲ್ಲ ವಿಚಾರಗಳು ಗೊತ್ತು ಮಾಡೋದು ಧರ್ಮ. ಹಿಂಗಿದು ಧರ್ಮ ಧರ್ಮ ಧರ್ಮ. ಆಮೇಲೆ ಇನ್ನೇನು ಧರ್ಮಪ್ಪ ಅಂತಂದ್ರ ಹೌದೌದ್ರದ್ದು ಜೀವನ ವಿಧಾನ. ಮೀನಿನ ಧರ್ಮ ಏನು? ಇದದೇ ಇದು ಅದರ ಜೀವನ ಕ್ರಮನೇ ಧರ್ಮ. ಹಕ್ಕಿ ಹಾರುವುದೇ ಅದರ ಧರ್ಮ. ಹಿಂಗ 84 ಲಕ್ಷ ಜೀವರಾಶಿಗಳ ಯಾವುದರದ್ದು ಧರ್ಮ. ಈಗ ಶಿವ ಬೇಟೆಯಾಡಿ ತನ್ನ ಹೊಟ್ಟಿ ತುಂಬಿಸ್ಕೊಳ್ಳೋದೇ ಅದರ ಧರ್ಮ. ಡೈನಿಂಗ್ ಟೇಬಲ್ ಮೇಲೆ ಕೂತು ಅಡಿಗೆ ಮಾಡ್ಕೊಂಡು ಚಂದ ಊಟ ಮಾಡೋ ಹೋಗಿ ಬೇಟೆ ಆಡಿದ್ರೆ ಅದು ಅಧರ್ಮ. ಆದ್ರೆ ಶಿವಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಊಟ ಸಿಗ್ತದೇನೋ? ಅದು ಉಪವಾಸ ಸಾಯ್ತದ ಹೊರತು ಸಸ್ಯಾಹಾರ ಮುಟ್ಟಂಗಿಲ್ಲ. ಸಿಂಹ ಹುಲಿಗಳು ಸಸ್ಯಾಹಾರ ಎಂದರೆ ತಿಂದದ್ ನೋಡಿರೇನೋ? ಭೂಕಾ ಮರ್ತಾ ಹೈ ಮಗರ್ ಘಾಸ್ ನೈ ಖಾತಾ ಅಂತಾರ. ಶೇರು ಭೂಕಾ ಮರ್ತಾ ಹೈ, ಅದು ಉಪವಾಸ ಸಾಯ್ತದೆ. ಆದ್ರೆ ಘಾಸ್ ಅಂದ್ರೆ ಹುಲ್ಲು ತಿನ್ನಂಗಿಲ್ಲ, ಎಂದೂ ಹುಲ್ಲು ತಿನ್ನಂಗಿಲ್ಲ. ಅದು ಮಾಂಸಾಹಾರನೇ ಅದರ ಧರ್ಮ. ಸಸ್ಯಾಹಾರ ತಿನ್ನೋ ಹೋಗಿ ಮಾಂಸಾಹಾರ ತಿಂದ್ರೆ ಆ ಪ್ರಾಣಿನ ಕೊಂದ್ರ ಅನಾವಶ್ಯಕವಾಗಿ. ಸಸ್ಯ ಸಿಕ್ಕಾಗ ಸಸ್ಯ ತಿನ್ನೋದು ಬಿಟ್ಟು ಮಾಂಸ ತಿಂದ್ರೆ ಅದು ಧರ್ಮ. ಮಾಂಸಾಹಾರನೇ ಅದು ತಿಂದು ಬದುಕದ ಅದರದ್ದು ಧರ್ಮ. ಇವೆಲ್ಲ ಧರ್ಮದ್ದು ನಾನಾ ರೀತಿಯ ಅರ್ಥಗಳದಾವ. ಅದು ಅಲ್ಲದೆ ಇವು ಗುಂಪುಗಾರಿಕೆ ಮಾಡೋದು ಒಂದು ಧರ್ಮ. ನಾವು ಈ ಧರ್ಮದವರು, ನಾವು ಆ ಧರ್ಮದವರು, ಈಗೇನದಾವ ಕೃತಕ ಧರ್ಮಗಳು. ಒಂದು ಗುರು ಮಾಡಿ, ಒಂದು ಶಾಸ್ತ್ರ ಮಾಡಿ, ನಮ್ಮದೊಂದು ಟೀಮ್, ಈ ಜನರನ್ನ ಡಿವೈಡ್ ಮಾಡೋದಕ್ಕ ಬಳಸ್ಕೊಳ್ಳೋದು ಇದು ಕೃತಕ ಧರ್ಮ. ಮನುಷ್ಯ ಮಾಡ್ಕೊಂಡದ್ದು. ಎಲ್ಲರೂ ಹೇಳ್ತಾರೆ ನಮ್ಮ ಧರ್ಮ ವಿಶ್ವಧರ್ಮ, ನಮ್ಮ ಧರ್ಮ ವಿಶ್ವಧರ್ಮ, ನಮ್ಮ ಧರ್ಮ ವಿಶ್ವಧರ್ಮ. ಇಡೀ ವಿಶ್ವಕ್ಕಾಗಿ ನಮ್ಮ ಗುರುಗಳು ಹೇಳ್ಯಾರ. ಮತ್ತೆ ನಿಮ್ಮ ಗುರುಗಳಿಗೆ ಇಡೀ ವಿಶ್ವದವರು ಯಾಕೆ ಪಾಲಿಸ್ತಾ ಇಲ್ಲ? ಎಲ್ಲರೂ ತಮ್ಮವೇ ಪಾಲಿಸ್ತಿರ್ತಾರಲ್ಲ, ಯಾಕ? ಒಂದಿಷ್ಟು ರಾಜಕಾರಣಿಗಳಿಗೆ ಅವರಿಗೆ ಇವರಿಗೆ ಹಿಡ್ಕೊಂಡು ಪರಿಚಯ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಿ, ಅಲ್ಲಿ ಪಾರ್ಲಿಮೆಂಟ್ ಮುಂದೆ ಆ ದೇಶದಾಗ ಈ ದೇಶದಾಗ ನಮ್ದೊಂದು ಮೂರ್ತಿ ಇಡೋಣ, ಆ ದೇಶದವ್ರೇನು ಎಲ್ಲರೂ ಅವ್ರಿಗೆ ಗುರುಗಳ ಪಾಲಿಸ್ಲಿಕ್ಕತ್ತಾರ? ಪಾಲಿಸಿದಾಗ ವಿಶ್ವಧರ್ಮ, ಪಾಲಿಸ್ಲಿಲ್ಲ ಅಂತಂದ್ರೆ ಸುಮ್ಮನೆ ಅದು ಒಂದಷ್ಟೇ ದೊಡ್ಡ ಪ್ರಚಾರ. ಹೀಗಾಗಿ ಧರ್ಮದ ಅರ್ಥ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಹೆಂಗ್ ಮಾಡ್ತೀರಿ? ಗುಂಪುಗಾರಿಕೆ ಧರ್ಮಗಳು,
ಮಾನವನ ಕೃತಕ ಧರ್ಮಗಳು, ಧರ್ಮ ಆ ರೀತಿ ಮಾಡಿದ್ದು ಏನದಪ್ಪ ಅಂತಂದ್ರೆ ಜನರನ್ನ ಒಡೆಯುವ ಧರ್ಮಗಳಿವೆಲ್ಲ. ನಮ್ಮ ಭಕ್ತರು ಇಷ್ಟು, ನಮ್ಮ ಭಕ್ತರು ಇವರು, ನಿಮ್ಮ ಭಕ್ತರು ಅವರು, ಹಿಂಗ ಜನರನ್ನ ಡಿವೈಡ್ ಮಾಡೋದು ಇದು ಧರ್ಮ ಅಂತೇಳಿ ಕೃತಕ ಮನುಷ್ಯ ಮಾಡ್ಕೊಂಡ ಧರ್ಮಗಳು, ಬುದ್ಧಿಲಿಂದ ಮಾಡಿದ ಧರ್ಮಗಳು. ಎಷ್ಟು ತರ ಧರ್ಮಗಳಾಗ್ಯಾವ. ಈ ಧರ್ಮ RSSನವ್ರು ಅದಕ್ಕೆ ಯಾವ ಧರ್ಮನೂ ನಂಬಂಗಿಲ್ಲ, ಅವ್ರು ಯಾವ ದೇವ್ರನ್ನೂ ನಂಬಂಗಿಲ್ಲ. ಈ ಧರ್ಮ ಮತ್ತು ದೇವರನ್ನ ವಿಷಯ ಬಂದಾಗ ಡಿವೈಡ್ ಆಗಿಬಿಡ್ತಾವ. ನಮ್ ದೇವ್ರು ನಿಮ್ ದೇವ್ರು ಅಂತೇಳಿ ಅವ್ರೇನಿಲ್ಲ, ಒಂದು ಪ್ಯಾಂಟ ಶರ್ಟ ಬೂಟ್ ಹಾಕೊಂಡು ಒಂದು ಬಡಿಗೆ ಇಟ್ಕೊಂಡು ಒಂದು ಟೆಪಿ ಹಾಕೊಂಡು ಕೇವಲ ಪ್ಯೂರ್ ದೇಶ ಸೇವಾ ಅಷ್ಟೇ, ದೇಶ ರಕ್ಷಣೆಗಾಗಿ ನಮ್ಮದೊಂದು ಸೈನ್ಯ. ಅಂಥದ್ದೊಂದು ದೊಡ್ಡ ಸೈನ್ಯ ಕಟ್ಟಿ ಇಡೀ ದೇಶ ಆಳ ಮಟ್ಟಿಗೆ ಬೆಳೆದಾರ ಅಂದ್ರೂ ಅದೇನು ದಾಡಿಗೆದೇನೋ ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಿಲ್ಲ, ಅದು ಒಂದು ಸಮಸ್ಯೆ. ನಿಮ್ಮದು ರಿಜಿಸ್ಟರ್ಡ್ ಬಾಡಿ ಅಲ್ಲ ಅಂತ ಈಗ ಗೊತ್ತಾಗ್ಯದ, ರಿಜಿಸ್ಟರ್ಡ್ ಬಾಡಿ ಅಲ್ಲ ಅಂತ. ಮಾಡ್ಬೇಕಪ್ಪ, ಅದೇನು ದೊಡ್ಡ ವಿಷಯ ರಿಜಿಸ್ಟರ್ ಮಾಡ್ಲಕ್ಕ, ಯಾಕೆ ಮಾಡಿಲ್ಲ ಏನು, ಅದೊಂದು ಪ್ರಶ್ನೆ. ಇಂಥ ಸಮಸ್ಯೆ ಬಂದಾಗ ಗೊತ್ತಾಗ್ತದೆ ಏನಂತ. ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಅದ ರೀ? ಮಾಡಿಸಿಲ್ಲ, ಇಲ್ಲಿ ತನಕ ರಿಜಿಸ್ಟ್ರೇಷನ್ನೇ ಮಾಡಿಸಿಲ್ಲ. ಅದ್ರ ಸಲುವಾಗಿ ರಿಜಿಸ್ಟರ್ ಮಾಡಿದ ಬಾಡಿ ನೀವು ಅದೇನು ಪಥ ಸಂಚಲನ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ನೋಡ್ರಿ DC, ನೀವು ಅದ್ರದ್ದು ಇದು ಅಂತ ಹಿಂಗ ಏನೇನೋ ಎದುರು ಬೀಳಕತ್ತಾರ. ಮತ್ತು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನು ತಪ್ಪ, ಏನು ತೊಂದರೆ ಏನದು? ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷ ಆದ್ರೆ ರಿಜಿಸ್ಟ್ರೇಷನ್ ಯಾಕೆ ಮಾಡ್ಬಾರ್ದು? ಇದು ಒಂದು ಪ್ರಶ್ನೆ ಎದುರಾಗಿದೆ. ಇರ್ಲಿ, ಏನಕ್ಕಿರ್ಲಕ್ಕ, ಈ ಧರ್ಮ ಮತ್ತು ದೇವರು ಅನ್ನೋ ವಿಷಯ ಬಂದಾಗ ನೀವು ದೇವರು ಅನ್ನೋ ವಿಷಯದಾಗ ಪಕ್ಕ ತಿಳ್ಕೊಂಡಿರಿ. ಶುದ್ಧ ಬ್ರಹ್ಮ ಭಿನ್ನ, ಅಖಂಡ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಇದೆ ನಿಮ್ಮ ದೇವ. ಈ ದೇವದಿಂದಲೇ ಎಲ್ಲ ನಡೆದವು, ಜಗತ್ತು ನಡೆದದ, ನಿಮ್ಮ ಜೀವನ ಸಂಸಾರ ಎಲ್ಲನೂ ಅದರಲ್ಲಿಂತ ನಡೆದದ. ಅದು ಇಲ್ಲ ಅಂತಂದ್ರೆ ಎಲ್ಲ ಒಟ್ಟು ಶೂನ್ಯ. ಅದು ಗೊತ್ತಾಗಿದೆ. ಈಗ ಧರ್ಮ ಅನ್ನೋದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಈಗ ಧರ್ಮದ ಬಗ್ಗೆ ಹೇಳ್ರಿ, ಯಾರ ಧರ್ಮ ಅಂದ್ರೆ ಏನಂತ ತಿಳ್ಕೊಂಡಿರಿ? ಭಾವಗಳನ್ನ ಬೆಸೆಯುವುದನ್ನೇ ಧರ್ಮ ಅಂತ. ಅದೇ ಮತ್ತ ಒಂದು ಮಾಡೋದು ಧರ್ಮ, ಡಿವೈಡ್ ಮಾಡೋದು ಅಧರ್ಮ. ಈಗ ಜನರನ್ನ ಡಿವೈಡ್ ಮಾಡ್ತದ, ಅವರು ನಿಮ್ಮವರು, ಇವ್ರು ನಮ್ಮವರು, ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಮತ್ತೇನು ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಜಂಗಮರು ದೊಡ್ಡ ಮಂದಿ ಅಂತ ಹೇಳಕ್ಕೆ, ಜಂಗಮರಿಗೆ ನೀವೇನಾರ ಮರ್ಯಾದೆ ಕೊಟ್ರಿ ಅಂತಂದ್ರ ಅವ್ರಿಗೆ ದೊಡ್ಡವ್ರು ಮಾಡಿಬಿಟ್ರಿ ಅಂದ್ರೆ ಅವ್ರ ಬುದ್ಧಿ ಚಾಲು. ಎಂಥದ್ದು ಹಿರೇಮಠದವ್ರು ಬೇರೆ, ಮಠಪತಿಯವ್ರು ಬೇರೆ, ಹೆಂಗ ಎಲ್ಲರೂ ಡಿವೈಡ್ ಆಗದೆ. ಜಂಗಮರೇ ಒಂದಲ್ಲ, ಇಲ್ಲ ಅವ್ರು ಬೇರೆ, ಅದ್ರಾಗೂ 108 ಇವು ಇಟ್ಟರು. ಹಿರೇಮಠದವ್ರು ಅಂದ್ರೆ ನಾವು ಪೂಜೆ ಮಾಡಿಸ್ಕೊಳ್ಳೋರು. ಮಠಪತಿ ಅಂತಂದ್ರ ಅವನು ತತ್ತಲ್ಲಿ ಹೋಗೋದು, ಮತ್ತೆ ಇಲ್ಲಿ ಹೋಗೋದು, ಏನೇನು ಮಾಡ್ತಾರಪ್ಪ ಊರ್ ಮಂದಿಗೆಲ್ಲ ಏನಾರ ಒಂದು ಸುದ್ದಿ ತಿಳಿಸಿ ಬರ್ಬೇಕಾದ್ರೆ ಅಡ್ಡಾಡಿ ಕೆಲಸ ಮಾಡೋದು, ಅದು ಮಠಪತಿ ಕೆಲಸ. ಅವ ಹೆಂಗ ಜಂಗಮ್ಮ ಹಿರೇಮಠದವ ಆತನ, ಅವನಿಗೆ ನನ್ನ ಬಗ್ಲಾಗ ಹೆಂಗ್ ಕುಂದರ್ಸ್ಕೊಳಕ್ ಸಾಧ್ಯ ಆಗ್ತದೆ? ಹಿಂಗದಾರ ಇವರೆಲ್ಲ. ಎಲ್ಲಿ ತನ ಹೋಗ್ತೀರಿ? ನಮ್ಮ ಓಣಿ, ಬ್ರಾಹ್ಮಣರ ಓಣಿ ಅದಲ್ಲ, ಬ್ರಾಹ್ಮಣರ ಓಣಿ ಒಬ್ರು ಸಂಗಟ್ ಕೂತ್ ಮಾತಾಡ್ಲಕತ್ತಿದ್ದೆ. ನೀವೇನಪ್ಪ ಬ್ರಾಹ್ಮಣರೆಲ್ಲರೂ ಒಂದದಿರಿ? ಯಾವ ಒಂದದೀವ್ರಿ ಅಂತಂದ್ರು. ಯಾವ ಒಂದದೀವಿ? ಎಷ್ಟು ಭಾಗ ಅದಾವ ನಿಮ್ಮದ್ರಾಗ ಅಂತಂದ್ರ, ಬ್ರಾಹ್ಮಣರದೊಳಗ ಎಷ್ಟು ರೀತಿ ಅದಾವ ಅಂತಂದ್ರೆ ಲೆಕ್ಕನೇ ಇಲ್ರಿ ಅಂತಂದ್ರೆ. ಲೆಕ್ಕ ಇಲ್ಲಂದ್ರೆ ಏನೊಂದು 500 ಅದಾವೇನಂದ್ರೆ ಅದಕ್ಕಿಂತ ಹೆಚ್ಚೇ ಅದಾವ್ರಿ ನೋಡ್ರಿ. ಬ್ರಾಹ್ಮಣರು ಅಂದ್ರೆ ಎಲ್ಲರೂ ಒಂದೇ ಅದಾರ ತಿಳ್ಕೊಂಡು ಅವರು ಡಿವೈಡ್, ಅವರು ಭಯಂಕರ. ಸಮುದ್ರದಾಗ ಏಸ್ ತರ ಮೀನುಗಳದಾವ ಆ ತರ ಅದೇ ನೋಡ್ರಿ ನಾವು ಅಂತಂದ್ರೆ. ಏನಿದೆ ಅಂತಂದ್ರೆ ಏನಂತಂದ್ರೆ ಎಲ್ಲರೂ ಲೀಡರ್ಶಿಪ್ ಕ್ವಾಲಿಟಿ ಅದು, ಫಾಲೋವರ್ ಅಲ್ಲ. ಯಾರು ಫಾಲೋವರ್ ಆಗಂಗಿಲ್ಲ, ಎಲ್ಲರೂ ಲೀಡರ್ ಆಗಂತದ್ದು ಸಾಮರ್ಥ್ಯ ಇದ್ದವ್ರು.
ಎಲ್ಲರೂ ಬುದ್ಧಿವಂತರು, ಎಲ್ಲರೂ ತಿಳುವಳಿಕೆ ಹೇಳೋರು. ಇನ್ನೊಬ್ಬರದ್ದು ಯಾಕೆ ಕೇಳಬೇಕು, ನಮ್ಗೇನು ಗೊತ್ತಿಲ್ಲೇನು ಅನ್ನೋಂಥ. ಅದು ಒಂದು ರೀತಿ ಶ್ರೇಷ್ಠತೆನೆ, ಅದು ಒಂದು ರೀತಿ ಶ್ರೇಷ್ಠತೆನೆ. ಒಗ್ಗಟ್ಟು ಅಂತಾರಲ್ಲ, ಏನು ಒಗ್ಗಟ್ಟು? ಓಸು ಮಂದಿ ಕುರಿಗಟ್ಲೆ ಬೆನ್ನತ್ತದು ಒಬ್ಬನಿಗೆ. ಒಮ್ಮ ಹೇಳಿದಂಗೆ ಕೇಳೋದು, ತಮ್ಮ ಬುದ್ಧಿ ಓಡಿಸ್ಲಾರ್ದಂಗೆ. ತಮ್ಮ ತಲೆ ಏನು ಓಡಿಸೋದಿಲ್ಲ, ಸುಮ್ಮನೆ ಏನು ಹೇಳ್ತಾನೆ ಅದು ಕೇಳ್ಬೇಕು ಅಷ್ಟೇ. ಕುರಿ ಆದಂಗೆ ಆಗ್ಬಿಡೋದು. ಅವ್ರ ಬುದ್ಧಿ ಎಲ್ಲ ನಾಶ. ಇದೇ ಒಗ್ಗಟ್ಟು, ಮತ್ತೇನು ಒಗ್ಗಟ್ಟು? ತಮ್ಮ ಬುದ್ಧಿ ಓಡಿಸಿ ಬದುಕೋದು ಬಿಟ್ಟು ಯಾವೊಂದೋ ಒಂದು ಬುದ್ಧಿ ಇಲ್ಲಿಂದ ಎಲ್ಲರೂ ನಡೆಯೋದು, ಅದೇ ಒಗ್ಗಟ್ಟು. ಕುರು ಬೇಡ ಕುರಿ ಕೇಳೋದು, ಇದಕ್ಕೆ ಒಗ್ಗಟ್ಟು ಅಂತಾರೆ. ಆದರೆ ಸಿಂಹಗಳು ಅವೇನು ಒಂದಕ್ಕೊಂದು ಮಾತು ಕೇಳ್ತವ? ನಾವು ಅವಕ್ಕೆ ತಮ್ಮದೇ ಆದ ಒಂದು ಸ್ವಭಾವ, ತಮ್ಮದೇ ಆದ ಒಂದು ಕ್ಷೇತ್ರ, ತಮ್ಮದೇ ಆದ ಒಂದು ಇದಲ್ಲ. ಹಂಗ ಆ ಸಿಂಹಗಳದಾಗ ಒಗ್ಗಟ್ಟಿಲ್ಲ, ಅದು ಒಂದೇ ರಾಜ ಇದ್ದಂಗೆ ಇರ್ತದೆ. ಆದ್ರೆ ಕುರಿಗಳೇನದವ ಒಗ್ಗಟ್ಟಂತ. ಹಿಂಗೆಲ್ಲ ವಿಚಾರಗಳು ಬಹಳಷ್ಟು ಇರ್ತಾವ. ಇರ್ಲಿ, ಧರ್ಮದ ಒಂದು ಪರ್ಫೆಕ್ಟ್ ಆಗಿ ಧರ್ಮದ ಅರ್ಥ ತಿಳ್ಕೋಬೇಕು. ಏನು ಧರ್ಮ? ನಮ್ ಧರ್ಮನೇ ಒಂದ್ ಹೇಳ್ತೀವಿ, ನಮ್ದು ಇದೇ ಧರ್ಮ. ಆ ಧರ್ಮ ಅಂತೀರಿ ಖರೆ, ಆ ಧರ್ಮದ ಹೆಸರಿನಾಗ ಏನಾರ ಸಂವಿಧಾನ, ಈಗ ಬದುಕಲಕತ್ತಿದ್ದು ಸಂವಿಧಾನದಾಗ, ಆ ಸಂವಿಧಾನದಾಗ ಆ ಧರ್ಮದ ಹೆಸರು ಅದ ಏನಲ್ಲಿ? 6-7 ಧರ್ಮದ ಹೆಸರುಗಳು ಕೊಟ್ಟಾರ, ಅದ್ರೊಳಗೆ ನಮ್ಮ ಹೆಸರೇ ಇಲ್ಲ ಅಲ್ಲಿ. ವೀರಶೈವನೂ ಇಲ್ಲ, ಲಿಂಗಾಯತನೂ ಇಲ್ಲ ಅಲ್ಲಿ. ಇದು ನಮ್ಮ ಸಮಸ್ಯೆ. ಧರ್ಮದ ಹೆಸರು ಅಲ್ಲಿ ಇಲ್ಲ ಅಂತ ಅಂದ್ಮೇಲೆ ಏನ್ ಮಾಡಮು ಅಂತೇಳಿ ಇವ್ರೇನ್ ತಲೆ ಓಡಿಸ್ಯಾರ, ಲಿಂಗಾಯತಕ್ಕೆ ಸೇರಿಸಿ ಬಿಡಮು ಅಂತ ಅವರು ಬಸವಣ್ಣನ ಹೆಸರು ಫೇಮಸ್ ಮಾಡಿ. ಮತ್ತೆ ವೀರಶೈವರು ಮೊದಲಿಂದ ರೇಣುಕರನ್ನು ನಡೆಸ್ಕೊಂಡು ಬಂದವರು, ಅವರೇ ಕಡೆ ಹೋಗ್ಬೇಕು. ಅದಕ್ಕೆ ವೀರಶೈವ ಲಿಂಗಾಯತ ಅಂತ 2 ಹೆಸರು ಹಾಕ್ರಿ ಅಂತ ಅವರು ಅಂತಾರೆ. ವೀರಶೈವ ಅಂದ್ರೆ ಏನು, ಲಿಂಗಾಯತ ಅಂದ್ರೆ ಏನು ಅಂತ ನಿನ್ನೆ ಒಬ್ರು ಹೇಳಿದ್ರು. ಏನು ಮಗಳು ಗಂಡನು ಅಳಿಯನು ಅಂತ ಕೇಳ್ದಂಗಂತ. ಮಗಳ ಗಂಡಂದ್ರು ಅವನೇ, ಮಗಳ ಗಂಡಂದ್ರು ಅವನೇ, ಅಳಿಯ ಅಂದ್ರು ಅವನೇ, ವೀರಶೈವ ಅಂದ್ರು ಅವನೇ, ಲಿಂಗಾಯತ ಅಂದ್ರು ಅವನೇ. ಒಂದೇ ಗ್ರಂಥ, ಒಂದೇ ಆಚಾರ, ಒಂದೇ ವಿಚಾರ, ಕಾಲಘಟ್ಟ ಬೇರೆ. ಸಿದ್ಧಾಂತ ಶಿಖಾಮಣಿ ಒಂದು ಕಾಲದ್ದು, ವಚನ ಸಾಹಿತ್ಯ ಇನ್ನೊಂದು ಕಾಲದ್ದು, ತತ್ವ ಮಾತ್ರ ಒಂದೇ. ಅಷ್ಟಾವರಣ ಪಂಚಾಚಾರ ಶತಸ್ಥಲ, ಅದ್ರಾಗ ಏನು ಮುಲಾಜಿ ಇಲ್ಲ. ಅದನ್ನು ಭೇದ ಮಾಡೋರು ಮೂರ್ಖರು ಅಷ್ಟೇ, ದಡ್ಡರು ಹುಚ್ಚರು, ಮತ್ತ ದುಷ್ಟರು, ಸಮಾಜಘಾತಕರು. ಇದೇ ಪಕ್ಕ ನಿಲ್ಲೋದು. ಸಮಾಜ ಹಿಂಗೇನಾರ ಇದ್ರೆ ಡಿವೈಡ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಪಂಗಿಲ್ಲ. ಒಪ್ಪ್ಯಾರ ಅಂದ್ರೆ ಅವ್ರು ಅಮಾಯಕರು ಇರ್ತಾರೆ, ಏನೂ ಗೊತ್ತಿಲ್ಲದಂಥವ್ರು ದುರ್ಬಳಕೆ ಆಗ್ತಾರೆ. ಮುಂದೆ ಗೊತ್ತಾದ್ಮೇಲೆ ಹಿಂದಕ್ಕೆ ತರ್ಕೋತಾರೆ, ಇದು ಅಲ್ಲ ಅಂತೇಳಿ. ಈ ರೀತಿ ಹಿಂದಿನವ್ರು ಮಾಡ್ಕೊಂಡು ಬಂದ ಪದ್ಧತಿ ಅದ. ಹಂಗ ಅದಕ್ಕೆ ಇಲ್ಲಿ ಧರ್ಮ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಪರ್ಫೆಕ್ಟ್ ಒಂದು ಶ್ಲೋಕ ಹಿಡ್ಕೊಂಡು ಹೇಳಂತದ್ದು ಒಂದು ನಿಮ್ಗೆ ಏನಾರ ಮಾಹಿತಿ ಅದ ಏನಂತ ಕೇಳಕತ್ತೆ. ಧರ್ಮದ ವ್ಯಾಖ್ಯಾನ ಅವಶ್ಯಕತೆ ಆದ ಇಲ್ಲ. ಧರ್ಮದ ವ್ಯಾಖ್ಯಾನ ನಿಮಗೆ, ದೇವರ ವ್ಯಾಖ್ಯಾನ ಗೊತ್ತಾಗ್ಯದ ನಿಮಗೆ. ಆ ದೇವರ ಮೂಲಕ ಬೇರೆ ಬೇರೆ 108 ದೇವರುಗಳು ಹಿಡ್ಕೊಂಡು ಡಿವೈಡ್ ಆಗೋದು ಅಜ್ಞಾನದ ಕೆಲಸ. ಒಂದೇ ಒಂದು ಆತ್ಮದೈವ, ಅದನ್ನು ಹಿಡ್ಕೊಂಡೇ ಬಂದ್ರೆ ಎಲ್ಲರೂ ಒಂದಾಗ್ತೀವಿ. ಅದೇ ರೀತಿ ಧರ್ಮ ಅಂದ್ರೆ ಎಲ್ಲರನ್ನ ಒಂದು ಮಾಡಂತ ಧರ್ಮ ಯಾವುದು? ಮಾನವ ಧರ್ಮ. ಮಾನವ ಧರ್ಮ ಅಂದ್ರೆ ಏನ್? ಹಂಗಂದ್ರ ಎಲ್ಲ ಮನುಷ್ಯರಿಗೆ ಒಂದು ಮಾಡಂಥದ್ದು ಯಾವುದು? ಎಲ್ಲ 84 ಲಕ್ಷ ಜೀವರಾಶಿಗಳನ್ನು ಒಂದೇ ಅಂತ ತಿಳ್ಕೊಳ್ಳೋಂಥದ್ದು ಒಂದು ಧರ್ಮ ಯಾವುದು? ಅದಕ್ಕೆ ಇದರ ಬಗ್ಗೆ ಸರಿಯಾದ ತರಬೇತಿ ಇರಬೇಕು, ಸರಿಯಾಗಿ ತಿಳುವಳಿಕೆ ಇರಬೇಕು. ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದ ಸಿದ್ಧಾಂತ ಶಿಖಾಮಣಿ ಒಳಗೆ. ಇದು ತಿಳ್ಕೊಂಡ್ಬಿಡ್ರಿ ನೀವು. ಎಲ್ಲಿ ಸಿಗ್ತದ? ಸಿದ್ಧಾಂತ ಶಿಖಾಮಣಿ ಅಂತಂದ್ರ ಸಮಸ್ತ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ, ಶ್ರುತಿ, ಸ್ಮೃತಿ ಏನೇನದವ ಅವೆಲ್ಲರ ಸಾರ. ವಿಚಾರ ಸಾಗರ ಬೇರೆ ಅಲ್ಲ, ಸಿದ್ಧಾಂತ ಶಿಖಾಮಣಿ ಬೇರೆ ಅಲ್ಲ. ಸಿದ್ಧಾಂತ ಶಿಖಾಮಣಿ ಅಂತಂದ್ರೆ ಇದೊಂದು ಗ್ರಂಥ ಅಂತ ನೀವು ತಿಳ್ಕೊಂಡಿರಿ. ಇದು ಗ್ರಂಥ ಅಲ್ಲ. ದೇವರು ಅಂತ ಅಂದ್ರೆ ಇಡೀ ವಿಶ್ವದ ಸಮಸ್ತ ಜೀವ ಜಡ ಏನೇನದವ ಎಲ್ಲವನ್ನ ಒಂದು ಮಾಡುವಂತ
ಚೈತನ್ಯ ಏನದಲ್ಲ ಅದನ್ನ ಯಾರು ತಿಳ್ಕೋತಾರ ಅದು ಏನಪ್ಪ ಅಂದ್ರೆ ಅದೇ ಸಿದ್ಧಾಂತ. ಶುದ್ಧ ಬ್ರಹ್ಮ ಚೇತನನೇ ಸಿದ್ಧಾಂತ. ಅದನ್ನು ತಿಳ್ಕೊಂಡವರೇ ಸಿದ್ಧಾಂತಿಗಳು. ಅದನ್ನು ಚೆನ್ನಾಗಿ ತಿಳ್ಕೊಂಡು ಎಲ್ಲವನ್ನ ಒಂದಾಗಿ ನೋಡವನೇ ಸಿದ್ಧಾಂತ ಶಿಖಾಮಣಿ, ಮನುಷ್ಯ ಅಲ್ಲ. ಚೆನ್ನಾಗಿ ನೋಡವನೇ, ಅದನ್ನು ಚೆನ್ನಾಗಿ ತಿಳ್ಕೊಂಡವನೇ ವಿಚಾರ ಸಾಗರ. ಚೆನ್ನಾಗಿ ತಿಳ್ಕೊಂಡವನೇ ಮನುಷ್ಯ, ಗ್ರಂಥ ಅಲ್ಲ. ಸಿದ್ಧಾಂತ ಶಿಖಾಮಣಿ ಅಂದ್ರೆ ಒಂದು ಗ್ರಂಥ ಅಂತ ತಿಳ್ಕೊಂಡಿರಿ. ವಿಚಾರ ಸಾಗರ ಅಂದ್ರೆ ಒಂದು ಗ್ರಂಥ ಅಂತ ತಿಳ್ಕೊಂಡಿರಿ. ವಿಚಾರ ಸಾಗರ ಅಂದ್ರೆ ಗ್ರಂಥ ಅಲ್ಲ. ಸಿದ್ಧಾಂತ ಶಿಖಾಮಣಿ ಅಂದ್ರೆ ಗ್ರಂಥ ಅಲ್ಲ. ಯಾವ ವ್ಯಕ್ತಿ ಆ ದೇವರನ್ನ ತಿಳ್ಕೊಂಡು ವಿಶ್ವದ ಅಣುರೇಣು ತೃಣಕಾಷ್ಟ ಸಕಲ ಸಚರ ಅಚರ ಏನೇನಂತಿರಲ್ಲ ಎಲ್ಲವನ್ನ ಒಂದು ಮಾಡಿ ನೋಡುವಂತ ಒಂದೇ ಒಂದು ಬಂಗಾರದ ಅಂಗಡಿಯಾಗ ಏನೇನು ಪದಾರ್ಥಗಳದವ ಆ ಎಲ್ಲಾ ಪದಾರ್ಥಗಳು ಒಂದೇ ಬಂಗಾರಲಿಂದ ಆಗ್ಯಾವಲ್ಲ ಆಭರಣಗಳು. ಹಂಗ ಇಡೀ ವಿಶ್ವದ ಎಲ್ಲಾ ವಸ್ತುಗಳು, ಜೀವಿಗಳು, ಜಡಗಳು, ಬಯಲು ಏನೇನದ ಒಂದೇ ಬ್ರಹ್ಮನಿಂದ ಆಗ್ಯದಂತ ಅಂತ ಬ್ರಹ್ಮ ದೈವವನ್ನ ತಿಳ್ಕೊಂಡ್ರೆ ಅವನು ತಿಳ್ಕೊಂಡವನೇ ವಿಚಾರ ಸಾಗರ. ಅದನ್ನು ತಿಳ್ಕೊಂಡವನೇ ಜ್ಞಾನ ಸಾಗರ. ಅದನ್ನು ತಿಳ್ಕೊಂಡವನೇ ಭಾನ ಸಾಗರ. ಅದನ್ನು ತಿಳ್ಕೊಂಡವನೇ ಸಿದ್ಧಾಂತ ಶಿಖಾಮಣಿ. ಯಾರು ಸಿದ್ಧಾಂತ ಶಿಖಾಮಣಿ ಅಂದ್ರೆ ನೀವೇ. ಈಗ ದೇವರ ವಿಷಯದೊಳಗೆ ಪರ್ಫೆಕ್ಟ್ ಆಗಿರಿ. ಏನಾರೇ ಡೌಟ್ ಅದ ಏನು, ಕಸರದ ಏನಾರೇ ದೇವರ ವಿಷಯದಾಗ ನಿಮಗ ಯಾವುದು ಪರಮಾಧಾರವಾಗಿ ನಿಂತದ, ಆ ಚೈತನ್ಯದ ಬಗ್ಗೆ ಏನಾರೇ ಜ್ಞಾನದ ಕೊರತೆ ಅದ ನಿಮಗೇನಾರೇ? ಏನು ಕೊರತೆ ಇಲ್ಲ, ಎಲ್ಲ ಪರ್ಫೆಕ್ಟ್ ಅದ್ರಿ. ಧರ್ಮದ ವಿಷಯದೊಳಗೆ ಹೇಳಕ್ ಬರ್ಬೇಕಾಗ್ಯದ ನಿಮಗೆ. ಧರ್ಮದ ವಿಷಯದಲ್ಲಿ ತಿಳ್ಕೋಬೇಕು. ನೀವು ತಿಳ್ಕೊಂಡು ಹೇಳಕ್ ಬರಕ್, ಅದಕ್ಕೆ ಧರ್ಮದ ವ್ಯಾಖ್ಯಾನ ಮಾಡೋದು ಕಲಿಬೇಕು. ಅದಕ್ಕೆ 108 ಮಂದಿಗೆ ನೀವು ಕೇಳ್ಕೊತಾದ್ರ 108 ರೀತಿ ಧರ್ಮದ ವ್ಯಾಖ್ಯಾನಗಳು ಮಾಡ್ತಾರ. ಆದ್ರೆ ಸಿದ್ಧಾಂತ ಶಿಖಾಮಣಿ ಒಳಗ ಒಂದು ವ್ಯಾಖ್ಯಾನ ಮಾಡ್ತಾರ, ಧರ್ಮ ಅಂದ್ರೆ ಏನು ಅಂತೇಳಿ. ಎಂತದಂತಂದ್ರ ಮಾಹೇಶ್ವರ ಸ್ಥಳ ಅಂತ ಬರ್ತದೆ. ಮಾಹೇಶ್ವರ ಸ್ಥಳ ಅದರೊಳಗ ಧರ್ಮಾಚಾರ ಸ್ಥಳ ಅಂತ ಬರ್ತದೆ. ಮಾಹೇಶ್ವರ ಸ್ಥಳದೊಳಗ ಧರ್ಮಾಚಾರ ಸ್ಥಳ. ಮಾಹೇಶ್ವರ ಸ್ಥಳದೊಳಗ ಧರ್ಮಾಚಾರ ಸ್ಥಳ 547 ಅಂತಂದ್ರ ಇದು ಎದ್ರಾಗ ಬರ್ತದಪ್ಪ ಅಂತಂದ್ರೆ ಕರೆಕ್ಟ್ ಹೇಳ್ತೀನಿ ನಿಮಗ, ಹುಡುಕದ ಕಷ್ಟ ಆಗಬಾರ್ದು ನಿಮಗ. ಧರ್ಮಾಚಾರ ಸ್ಥಳ ಅಂದ್ರ ಈಗ ಭಕ್ತ ಸ್ಥಳ, ಮಹೇಶ ಸ್ಥಳ ಅಂತ ಹಿಂಗ ಹೇಳಿದ ಕೂಡ್ಲೇನೆ ಅದು ಎರಡೆರಡು ಕಡೆ ಅದ. ಭಕ್ತ ಸ್ಥಳದ ವಚನ ಅಂದ ಕೂಡ್ಲೇನೆ 2 ಕಡೆ ಅದ. ಭಕ್ತ ಸ್ಥಳ 2 ಕಡೆ ಅದಾವ ಸಿದ್ಧಾಂತ ಶಿಖಾಮಣಿ ಒಳಗ. ಗೊತ್ತದ ಇಲ್ಲ? ಅಂಗಸ್ಥಳ, ಲಿಂಗಸ್ಥಳ. 101 ಸ್ಥಳದೊಳಗ 44 ಸ್ಥಳಗಳು ಮೊದಲು ಮುಗಿಸ್ತಿರಲ್ಲ, ಆ 44 ಸ್ಥಳಗಳಲ್ಲಿ ಏನದ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳ ಮುಗಿದು ಹೋಗಿಬಿಡ್ತದ. 44 ಸ್ಥಳಗಳು. ಆ ಸ್ಥಳಗಳು ನಾವು ಅಂಗ ಭಕ್ತ ಸ್ಥಳ ಅಂದ್ರೆ ಅಂಗ ಭಕ್ತ ಸ್ಥಳ, ಅಂಗ ಮಹೇಶ ಸ್ಥಳ ಹಿಂಗ ಅನ್ಕೋತೋಗ್ಬೇಕು. ಅಂಗಸ್ಥಳಗಳು. ಭಕ್ತ ಸ್ಥಳ ಬರೋದು ಬೇಕಿದ್ರೆ ಏನ್ ಮಾಡ್ರಿ,
ಭಕ್ತ ಅಂಗಸ್ಥಲ ಅನ್ರಿ, ಇಲ್ಲ ಲಿಂಗಸ್ಥಲ. ಭಕ್ತ ಲಿಂಗಸ್ಥಲ ಅನ್ರಿ. ಲಿಂಗಸ್ಥಲದ ಭಕ್ತನು ಅಂಗಸ್ಥಲದ ಭಕ್ತನು, ಲಿಂಗಸ್ಥಲದ ಮಹೇಶನು ಅಂಗಸ್ಥಲದ ಮಹೇಶನು. ಈಗ ನಾನು ನಿಮಗ ಮಹೇಶ್ವರ ಸ್ಥಳ ಅಂತ ಹೇಳಿದೆ. ಹೇಳಿದ ಕೂಡಲೇ ನೀವೇನ್ ಮಾಡ್ತೀರಿ? ಆ 44 ಒಳಗ ಎಲ್ಲಿ ಮಹೇಶ್ವರ ಸ್ಥಳ ಬರ್ತದ ನೋಡಿ ಹುಡುಕ್ತೀರಿ. ಇಲ್ಲ ಇವ್ರೇನ್ ಭಕ್ತ ಸ್ಥಳ ಅಂತ ಹೇಳ್ಯಾರ, ತಪ್ಪ ಹೇಳ್ಯಾರ ಅಂತ ಹೇಳಿ ಇಟ್ಟು ಬಿಡ್ತೀರಿ. ಆ 44 ಸ್ಥಳಗಳು ಮುಗಿದ ಮೇಲೆ 45ನೇ ಸ್ಥಳದಿಂದ ಮುಂದೆ 101ನೇ ಸ್ಥಳ, 57ನೇ ಸ್ಥಳ ತನಕ ಮತ್ತೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಅಂತೇಳಿ ಮತ್ತೆ ಶಟಸ್ಥಳ 2 ಸಾರಿ ಅದಾವ. ಅಂಗಸ್ಥಳದೊಳಗೆ ಏನದಪ್ಪ ಅಂತಂದ್ರೆ ಸಾಧನೆಯ ಉತ್ತುಂಗ ಶಿಖರಕ್ಕ ಏರುವುದು. ಅಂಗಸ್ಥಳದೊಳಗೆ ಏರಿ ಏನ್ ಕೆಳಗೆ ಬೀಳ್ಬೇಕ, ಅಲ್ಲೇ ಇರ್ಬೇಕ? ಮ್ಯಾಲೆ ಅಲ್ಲೇ ಉಳಿಬೇಕ, ಏನ್ ಕೆಳಗೆ ಬೀಳ್ಬೇಕ್ರಿ? ಅಲ್ಲೇ ಉಳಿಬೇಕು. ಅಲ್ಲೇ ಉಳಿದು ಏನ್ ಮಾಡ್ಬೇಕು? ಕೆಳಗಿದ್ದವ್ರಿಗೆ ಮತ್ತೆ ಮ್ಯಾಲ ಕರ್ಕೋಬೇಕು. ಹೀಗಾಗಿ ಲಿಂಗಸ್ಥಳದ ಕೆಲಸ ಏನಂದ್ರೆ ಮ್ಯಾಲ ಹೋಗಿ ಮ್ಯಾಲ ಉಳಿದು ಮತ್ತೆ ಕೆಳಗಿದ್ದವ್ರಿಗೆ ತನಗಾದ ಆನಂದ, ಇಲ್ಲಿ ಬರ್ರೋ ಆನಂದದ, ಇಲ್ಲಿ ಬರ್ರಿ ಬಹಳ ಚಂದ ಅದ, ಈ ಕಡೆ ಬರ್ರಿ ಕರಿತಿರ್ತಾರೆ ನೋಡ್ರಿ. ಬೆಟ್ಟ ಗಿಟ್ಟ ಏರೋ ಟೈಮ್ ಹುಡುಗರು ಅವು ಎಲ್ಲಾರ ಮ್ಯಾಲ ಏರಿದ ಕೂಡ್ಲೇನೆ ಇಲ್ಲಿ ಬರ್ರಿ ಎಷ್ಟು ಮಸ್ತ್ ಕಾಣಿಸ್ತದ ನೋಡ್ರಿ ಸೀನ್, ಬರ್ರಿ ನಮ್ಮ ಊರೇ ನೋಡಿಲ್ಲ, ಇಲ್ಲಿ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ. ಹಂಗ ತೇನ್ಸಿಂಗು ಹಿಲೇರಿ ಪೂರ್ತಿ ಎಲ್ಲಿ ಗೌರಿ ಶಂಕರ ಶಿಖರ, ಎವರೆಸ್ಟ್ ಶಿಖರದ ಮ್ಯಾಲೆ ಏರಿ ನಿಂತು ಇಡೀ ವಿಶ್ವವನ್ನ ನೋಡಿ ಸಂತೋಷ ಪಟ್ಟಂಗ ಅಲ್ಲಿ ನಾವು ಏನಾಗ್ತದ ಅಂದ್ರ ಈ ಲಿಂಗಸ್ಥಳದೊಳಗ ಮ್ಯಾಲ ಹೋಗಿರ್ತಾರೆ. ಈ ಲಿಂಗಸ್ಥಳದೊಳಗ ಮಹೇಶ ಸ್ಥಳ, ಮಹೇಶ ಸ್ಥಳದೊಳಗ ಧರ್ಮಾಚಾರ ಸ್ಥಳ ಅಂತ ಬರ್ತದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಗ್ರಂಥದೊಳಗ 546ನೇ ಪುಟ. ಇದು ಯಾರು ಬಲ್ಲಾರ ಇತ್ತಂದ್ರೆ ನೋಡ್ರಿ, ಬಿಜಾಪುರಕ್ಕೆ ಹೋದ್ರಿ ಅಂದ್ರೆ ಈ ಬುಕ್ ಚಿಕ್ಕರ ಖರೀದಿ ಮಾಡಿ ಎಲ್ಲರೂ. ಧರ್ಮಾಚಾರ ಸ್ಥಳ ಅಂಗಸ್ಥಳ, ಲಿಂಗಸ್ಥಳದ ಮಹೇಶ ಸ್ಥಳ ಅಥವಾ ಮಹೇಶ ಸ್ಥಳದ ಲಿಂಗಸ್ಥಳ, ಏನಾರ ಮಾಡ್ಕೊಳ್ರಿ. ಲಿಂಗಸ್ಥಳ ಮೇನ್, ಅದ್ರೊಳಗೆ ಭಕ್ತ ಮಹೇಶ, ಅದಕ್ಕೆ ಲಿಂಗಸ್ಥಳದ ಮಹೇಶ ಇಲ್ಲ ಲಿಂಗ ಮಹೇಶ ಸ್ಥಳ ಏನಾರ ಮಾಡ್ಕೋರಿ. ಬರೀ ಭಕ್ತ ಮಹೇಶ ಪ್ರಸಾದಿ ಅಂದ್ರೆ ನೀವು ಶ್ಲೋಕ ಹುಡುಕಿದ್ರೆ ಸಿಗಂಗಿಲ್ಲ. ಇದು ಲಿಂಗಸ್ಥಳದೊಳಗ ಮಹೇಶ್ವರ ಸ್ಥಳದೊಳಗ ಧರ್ಮಾಚಾರ ಸ್ಥಳ ಅಂತದ. ಅದರೊಳಗ 8ನೇ ಶ್ಲೋಕ ಇದು. ಇಲ್ಲಿ ಬರ್ತದೆ ಅದು ಕಂಪ್ಲೀಟ್ ಧರ್ಮಾಚಾರ ಸ್ಥಳದ ಎಲ್ಲ ಶ್ಲೋಕಗಳು ಅದಕ್ಕೆ ಸಂಬಂಧಪಟ್ಟು ಇದಾವ. ಧರ್ಮದ ವ್ಯಾಖ್ಯಾನ ಅದ. ಅದ್ರೊಳಗೆ ಅತ್ಯಂತ ಪರ್ಫೆಕ್ಟ್ ಇರೋದು 2ನೇದು. ಗೊತ್ತಾಯ್ತಾ? ಲಿಂಗಸ್ಥಳದೊಳಗಿನ ಮಹೇಶ ಸ್ಥಳಕ್ಕೆ ಹೋದ್ರಿ ಅಂತಂದ್ರೆ ಅದರೊಳಗೆ ಆವಾಂತರ ಸ್ಥಳಗಳು ಯಾವುದು? 7ನೇದ್ದು ಆವಾಂತರ ಸ್ಥಳ, ಅದಕ್ಕೆ ಧರ್ಮಾಚಾರ ಸ್ಥಳ ಅಂತಾರ. ಆ ಧರ್ಮಾಚಾರ ಸ್ಥಳದೊಳಗೆ 2ನೇ ಶ್ಲೋಕ ಬರ್ಕೋಬೇಕಿಲ್ಲ. ಲಿಂಗಸ್ಥಳದ ಮಹೇಶ ಸ್ಥಳ, ಆ ಮಹೇಶ ಸ್ಥಳದ ಆವಾಂತರ ಸ್ಥಳ ಧರ್ಮಾಚಾರ ಸ್ಥಳ, ಆ ಧರ್ಮಾಚಾರ ಸ್ಥಳದ 2ನೇ ಶ್ಲೋಕ. ಏನಪ್ಪ ಹೇಳ್ತಾರ ಇಲ್ಲಿ ಅಂತಂದ್ರೆ, ಎಲ್ಲ ನಿಮ್ಮದು ಬುಕ್ ತಗೊಂಡು ತೆಗೆದುಕೊಂಡು ಧರ್ಮ ಅಂದ್ರೆ ಏನು ಅಂತ ಹೇಳಕ್ಕೆ ಬರುವಂತ ರೀತಿಯಲ್ಲಿ ನೀವು ಪ್ರವಚನ ಪ್ರಭೆ ಇರ್ಬೋದು, ಬೇರೆ ಯಾವುದೇ ಸಿದ್ಧಾಂತ ಶಿಖಾಮಣಿ ವಿಶ್ಲೇಷಣೆ ಗ್ರಂಥ ಇರ್ಬೋದು, ಈ ಶ್ಲೋಕವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ನೀವು. ಧರ್ಮ ಅಂದ್ರೆ ಏನು ಅಂತ. ಅಲ್ಲೇನು ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಅಂತ ಅವ್ರು ಬರ್ದಿಲ್ಲ. ಸಿದ್ಧಾಂತ ಅಂದ್ಮೇಲೆ ಯಾವುದೋ ಒಂದು ಗುಂಪಿಗೆ ಸಂಬಂಧ ಇಲ್ಲ. ಅದು ಯಾವುದೋ ಒಂದು ಗುಂಪಿಗೆ ಸಂಬಂಧ ಇಲ್ಲ. ಅದೇನದ ಇಡೀ ವಿಶ್ವದ ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟಂತೆ ಫಸ್ಟ್ ಧರ್ಮ ಏನ್ ಹಾಕ್ಯಾರ ಅವರು. ಆ ಶ್ಲೋಕ ಓದ್ತೀನಿ ನೋಡ್ರಿ. ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮಃ. ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮಃ ದಾನಂ ಪೂಜಾ ಜಪೋ ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ದಾನಂ ಪೂಜಾ ಜಪೋ ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ಈ ಶ್ಲೋಕ ಇದು ಧರ್ಮ. ಧರ್ಮ ಅಂದ್ರೆ ಏನು?
ಧರ್ಮ ಅಂದ್ರೆ ಏನು, ಧರ್ಮ ಮಾಡೋದು ಅಂದ್ರೆ ಏನು, ಧರ್ಮದ ಒಂದು ಧಾರ್ಮಿಕ ವ್ಯಕ್ತಿ ಅಂದ್ರೆ ಹೆಂಗಿರ್ತಾನಂತಂದ್ರ ಯಾವ್ದಾರ ಒಂದು ಗಡ್ಡ ಬಿಟ್ಟವ, ತಲೆ ಬೋಳಿಸ್ಕೊಂಡವ, ಕಾವಿ ಹಾಕೊಂಡವ, ಬಿಳಿ ಡ್ರೆಸ್ ಹಾಕೊಂಡವ, ಈಬತ್ತಿ ಹಚ್ಕೊಂಡವ, ರುದ್ರಾಕ್ಷಿ ಹಾಕೊಂಡವ, ಮಂತ್ರ ಹೇಳವ, ಇವೆಲ್ಲ ಓಸು ಏನದವ ಗುಂಪುಗಾರಿಕೆ ಕೆಲಸ. ನಮ್ಮೊಳಗಿನ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತಃಕರಣ ಹದ ಮಾಡ್ಕೊಳ್ಳಕ್ಕ ಅವು ಉಪಯೋಗ ಆಗ್ತಿದ್ದು ಅಷ್ಟಾವರಣಗಳಂದ್ರೆ ಉಪಯೋಗ. ಅದು ಬಿಟ್ಟಿಗೆ ಹೊರಗೆ ತೋರಿಸ್ಲಕ್ಕೆ ಇವತ್ತು ಹಚ್ಕೊಂಡು ತಿರುಗಾಡಿದ್ರೆ ಏನ್ ಮಾಡ್ತಾರೆ? ಶೋ ಮಾಡ್ಲಕ್ಕ ಆಯ್ತು. ಹೊರಗೆ ಇವತ್ತು ಹಚ್ಕೊಂಡು ತಿರುಗಾಡಿದ ಮೇಲೆ ಈಗ ಇಷ್ಟು ಕಲುಷಿತ ಆಗ್ಯದಿದ್ದು ಜಗತ್ತ. ಇವತ್ತು ಹಚ್ಕೊಂಡವರೆಲ್ಲ ನಮ್ಮವ್ರನ್ನಂಥದ್ದು ಉಳ್ದದೇನ್ರಿ? ಈಗ ಭಿನ್ನಾಭಿಪ್ರಾಯಗಳು ಬಂದ್ಬಿಟ್ಟು ಇಲ್ಲ. ಈಗ ಕೊಳ್ಳಾಗ ಲಿಂಗ ಕಟ್ಕೊಂಡವ್ರೆಲ್ಲ ನಮ್ಮವರು ಅನ್ನೋಂಥದ್ದು ಏನಾರ ಉಳ್ದದೇನು? ಓಂ ನಮ ಶಿವಾಯ ಮಂತ್ರ ಹೇಳೋರೆಲ್ಲರೂ ನಮ್ಮವರು ಅನ್ನೋಂಥದ್ದು ಏನಾರ ಉಳ್ದದೇನು? ಈಗ ಎಷ್ಟು ನಾಶ ಮಾಡ್ಯಾರ ಈ ದುಷ್ಟರು, ಎಷ್ಟು ನಾಶ ಮಾಡಿದ್ರಲ್ಲ. ಇದು ವಿಚಾರ ಮಾಡ್ಬೇಕ್ರಿ. ನಿಮ್ ಬಗಲಾಗ ಒಬ್ಬ ಇವತ್ತು ಹಚ್ಕೊಂಡ ಕುಂತಾನ ಅಂತಂದ್ರೆ ಅವ ನಮ್ಮ ಪೈಕಿ ಅದನೋ, ಅವ್ನ ಬುದ್ಧಿ ನೆಟ್ಟಗದೋ ಕೆಟ್ಟದೋ ಯಾವನಿಗೆ ಗೊತ್ತು? ಅವ ಯಾರ ಪೈಕಿ ಅದನೋ, ಅವ ಯಾರು ಭೇದವಾದಿಗಳ ಮಾತು ಕೇಳವದನೋ, ಏನು ಅಭೇದವಾದಿಗಳ ಮಾತು ಕೇಳವದನ, ಸಮಾಜ ಸಂಘಟನಾಕಾರರ ಮಾತು ಕೇಳ್ತಾನೋ, ಸಮಾಜ ಘಾತಕರ ಮಾತು ಕೇಳ್ತಾನೋ? ಪ್ರಶ್ನೆ ಬಂದವ ಇಲ್ಲ ಈಗ? ಎಂತ ಸಮಸ್ಯೆ ಮಾಡಿಟ್ಟಾರ ಗೊತ್ತದ? ಇದು ಎಷ್ಟು ಹೊಲಸು ಮಾಡಿಬಿಟ್ರು. ಜನರಲ್ಲಿ ವಿಷ ಬೀಜ ಬಿತ್ತಿ ಅವರು ಮುಂದೆ ಏನಾಗಿ ಹೋತಾರ ಗೊತ್ತಿಲ್ಲ. ಈ ಜಗತ್ತಿಗೆ ಕೆಟ್ಟದು ಮಾಡಿದವರು ಎಂದೂ ಚಲೋ ಉಳಿಯಂಗಿಲ್ಲ, ಎಂದೂ ಚಲೋ ಆಗಂಗಿಲ್ಲ, ಅವರು ಎಂದೆಂದೂ ಚಲೋ ಆಗಂಗಿಲ್ಲ. ದೊಡ್ಡ ಶಾಪ ತಲೆ ಮೇಲೆ ಹೊತ್ಕೊಂಡಾರ. ಎಲ್ಲರೂ ಚಂದಾಗಿ ಒಂದಾಗಿ ಇರ್ಬೇಕನ್ನಂಥದ್ದು ಪಾಠ ಕಲಿಸೋದು ಬಿಟ್ಟು ಕಾವಿ ಹಾಕೊಂಡು ಸ್ವಾಮೀಜಿ ಅಂತೇಳಿ ನಾಟಕ ಮಾಡಿ ಏನ್ ಮಾಡಿದ್ರು? ಸಮಾಜ ಎಲ್ಲಿಗೆ ಕೊಯ್ದು ಮುಟ್ಟಿಸಿದ್ರು? ಅವರಿಗೆ ನಂಬಿದ ಜೀವಿಗಳಿಗೆ ಎಂತ ಒಂದು ಕೆಟ್ಟ ದಾರಿ ತೋರಿಸಿ ಹಾಳು ಮಾಡಿಟ್ರು. ಇರ್ಲಿ, ಅವೆಲ್ಲ ಬಿಡ್ರಿ, ಅವೆಲ್ಲ ಸೈಡ್ ಗಿಡ. ಯಾರು ಏನ್ ಮಾಡ್ತಾರ? ಆಕಳ ಹಿಂದೆ ಹೋಗಿ ಅಮೃತ ಕುಡಿಯೋರು ಬೇರೆ, ಎಮ್ಮೆ ಹಿಂದೆ ಹೋಗಿ ಹೇಲ್ ತಿನ್ನೋರು ಬೇರೆ. ಎದ್ರ ಬೆನ್ನು ಹತ್ತಬೇಕು ಅನ್ನೋದು ತಿಳ್ಕೊಂಡು ಬೆನ್ನು ಹತ್ತಿದ್ರಂತಂದ್ರ ಏನಾಗಬೇಕು? ಅದು ಸಿಗ್ತದೆ. ಎಲ್ಲಿಗೆ ಮುಟ್ಬೇಕು ಅಲ್ಲಿ ಮುಟ್ತಾರೆ. ಇಲ್ಲಿ ಒಂದನೇ ಧರ್ಮ ಅಹಿಂಸಾ ಧರ್ಮ ಬರ್ಕೋಬೇಕಿವೆಲ್ಲ. ಧರ್ಮ ಅಂದ್ರೆ ಏನಂದ್ರೆ ಅಹಿಂಸಾ. ಇನ್ನೊಂದು ಜೀವಿಗೆ ಹಿಂಸೆ ಆಗ್ಲಾರ್ದಂಗೆ ಜೀವನ ಮಾಡಿದೆ ಅಹಿಂಸಾ. ಪರಪೀಡನಂ, ಪಾಪ ಅದು ಮಾಡಂಗಿಲ್ಲ, ಒಂದನೇ ಧರ್ಮ. ನೆಕ್ಸ್ಟ್ ಸತ್ಯ, ಅಹಿಂಸಾ ಸತ್ಯಂ. ಸತ್ಯಂ ಅಂತಂದ್ರೆ ನಿಜ, ಇದ್ದದ್ದು. ಎಂಥದಿದ್ದದ್ದು? ಮೂರು ಕಾಲದಲ್ಲಿರೋದು, ಯಾವ ಕಾಲಕ್ಕೂ ಅದು ಸುಳ್ಳಾಗ್ಲಾರ್ದಂಥದ್ದು. ಮತ್ತೆ ಯಾವುದು ಅಂತ ವಸ್ತು? ನೀವೇ ಆತ್ಮ. ನಿಜ ಅಂತಂದ್ರೆ ನಿಮ್ಮ ಆತ್ಮನೇ ನಿಜ, ಆ ಆತ್ಮನೇ ನಿಮ್ಮ ಸ್ವರೂಪ. ಇದನ್ನು ತಿಳ್ಕೊಂಡು ಆ ಆತ್ಮನೇ ಇಡೀ ವಿಶ್ವದ ಸ್ವರೂಪ. ದೊಡ್ಡ ಪ್ರಮಾಣದ ಈ ನಿಜ ಅನ್ನೋದ್ರ ಬಗ್ಗೆ ಕೂಟಸ್ಥ ಬ್ರಹ್ಮ ಆತ್ಮ ಪರಮಾತ್ಮ ಏನಂತೀರ, ಅದೇ ನಿಜ, ಅದೇ ನಿಮ್ಮ ಸ್ವರೂಪ. ಅದನ್ನೇ ನೀವು ತಿಳ್ಕೋಬೇಕು. ನಿಮ್ಮನ್ನು ನೀವು ತಿಳ್ಕೊಂಡ್ರೆ ನೀವೇ ಪರಮಾತ್ಮ. ತಿಳ್ಕೊಂಡ್ರೆ ಇದು ಸತ್ಯಂ ಆಯ್ತು, ಅಹಿಂಸಾ ಆಯ್ತು. ಮೂರನೇದ್ದೇನದ? ಅಸ್ಥೇಯಂ. ಅಸ್ಥೇಯ ಅಂದ್ರೆ ಏನು? ಕಳ್ಳತನ. ತೇಯ, ತೇಯ ಅಂದ್ರೆ ಕಳ್ಳತನ. ಅಸ್ಥೇಯ ಅಂತಂದ್ರೆ ಕಳ್ಳತನ ಮಾಡದಿರುವುದು, ಪ್ರಾಮಾಣಿಕತೆ. ಅಹಿಂಸಾ ಧರ್ಮಂ ಅಸ್ಥೇಯಂ. ಅಸ್ಥೇಯಂ ಅಂತಂದ್ರೆ ಪ್ರಾಮಾಣಿಕತೆ. ಕಳ್ಳತನ ಮಾಡದಿರುವುದು ಅಸ್ಥೇಯ. ಅದಕ್ಕೆ ಬಸವಣ್ಣವ್ರ ವಚನದೊಳಗೆ ಫಸ್ಟಿಗೆ ಹಾಕ್ಯಾರ, ಕಳ್ಳ ಬೇಡ, ಕಳ್ಳ ಬೇಡ. ಎಲ್ಲ ಜೀವಿಗಳು ತಮ್ಮ ತಮ್ಮ ಅನುಕೂಲಕ್ಕಾಗಿ ಏನೋ ಒಂದಿಷ್ಟು ಜಮಾಸಿ ಸಂಸಾರ ಅಂತ ಇಟ್ಕೊಂಡಿರ್ತಾವ, ಮಾಡ್ಕೊಂಡಿರ್ತಾವ. ಅದನ್ನ ಪಟ್ಟತ್ ಹೇಳಿ
ನೀವು ಯಾರೇ ಒಬ್ರಿಗೊಬ್ರು ಎತ್ಕೊಂಡು ಆದ್ರಂದ್ರೆ ಆ ಜೀವಿಗಳ ಜೀವನ ಕಷ್ಟ ಆಗ್ತದೆ. ನಿಮ್ಮ ವಸ್ತುಗಳು ಯಾರು ಎತ್ಕೊಂಡು ಹೋದ್ರೆ ಕಷ್ಟ ಆಗ್ತದೆ. ಹಂಗೆ ನಿಮ್ಮ ವಸ್ತುಗಳು ಇನ್ನೊಬ್ರು ಎತ್ಕೊಂಡು ಹೋದ್ರೆ ಕಷ್ಟ ಆಗ್ತದ. ಹಂಗೆ ಬೇರೆಯವ್ರ ವಸ್ತು ನೀವು ಎತ್ಕೊಂಡು ಹೋದ್ರೆ ಕಷ್ಟ ಆಗ್ತದ. ಒಬ್ಬ ಯಾವನೋ ಕವಿ ಸಾಹಿತಿ ಕಷ್ಟಪಟ್ಟು ಒಂದು ಬರೆದಿರ್ತಾನ, ಅವ ಬರೆಯೋದ್ರಾಗೆ ಅದಕ್ಕೊಂದು ಶೀರ್ಷಿಕೆ ಇಡಬೇಕು ಅನ್ನೋದ್ರಾಗೆ ಅವನು ವಿಚಾರ ಸ್ವಲ್ಪ ಇದು ನೋಡಿ ವಿಮರ್ಶೆ ಮಾಡಿ ಕೊಡ್ರಿ ಅಂತಂದ್ರೆ ವಿಮರ್ಶೆ ಮಾಡಿ ಕೊಡೋದು ಬಿಟ್ಟು ಅದನ್ನ ತಾವು ಹೆಂಗೆ ಇಟ್ಟುಕೊಂಡು ಆ ವಿಚಾರಗಳು ತಮ್ಮ ಗ್ರಂಥದಾಗ ಸೇರಿಸ್ಕೊಂಡ್ಬಿಡ್ತಾರೆ ಸಾಹಿತಿಗಳು. ಅವ ಕಷ್ಟಪಟ್ಟು ತೆಲಿಗೆ ಓಡಿಸಿ ಬರೆದದ್ದು ಎಷ್ಟು ಕಷ್ಟ. ನಮ್ಮಲ್ಲಿ ದೇವೇಂದ್ರಯ್ಯ ಅಂತ ಒಬ್ಬ ಅಜ್ಜ, 85 ವರ್ಷದ ಅಜ್ಜ, ಈಗ 90 ವರ್ಷ ಸನ್ಯಕ್ಕೆ ಬಂದಾರ. ಕಂಟಿನ್ಯೂಸ್ ಬರೀತಾರೆ. ದಿನ ಒಂದು 20 ತಾಸಿನೊಳಗೆ ಒಂದು 10 ತಾಸು 12 ತಾಸು ಬರೀತಾರೆ ಅವ್ರು ಸಾಹಿತಿಗಳದ. ಅವರೊಬ್ಬರು ಚಲೋ ಬರೀತಾರ, ಇನ್ನೊಬ್ಬರು ನಮ್ಮ ಸಹಜಾನಂದ ಸ್ವಾಮಿಗಳು ಅವರು ಭಾರಿ ಬರೀತಾರೆ. 85-90 ವರ್ಷ ಆದಂದ್ರೂ ಕಂಟಿನ್ಯೂ ಬರೀತಾರೆ. ಮಾಲಿಂಗಪುರದ ಸಹಜಾನಂದ ಸ್ವಾಮಿಗಳು ಕುಂತು ಬರೆಯೋದು, ವಿಚಾರ ಮಾಡಿ ಬರೀತಿರ್ತಾರೆ. ಅವರೆಲ್ಲ ಬರೆದ ವಿಷಯ ತಗೊಂಡ್ಕೆ ಇದು ನಮ್ಮದೇ ಅಂತ ಅನ್ಕೋತ ಕೂತ್ರೆ ಕಳ್ತನ ಅಲ್ಲ ಅದು. ಸಹಜಾನಂದ ಸ್ವಾಮಿಗಳ ಋಣದಾಗ ಅದೀವ ಇಲ್ಲ ನಾವೆಲ್ಲ. ಅವ್ರು ಕನ್ನಡದಾಗ ಚಂದ ಬರೆದು ಕೊಟ್ಟಾರಂದ್ರೆ ನಮ್ಗೆ ವಿಚಾರ ಸಾಗರ ಹೇಳಕ್ ಬರ್ತದೆ. ಅವ್ರಿಗೆ ಬರೀ ಬಿಟ್ಟಿಗೆ ನಾನೇ ದೊಡ್ಡ ಶಾಣೆ ಅಂತ ಹೇಳಕ್ ಬರ್ತದೇನು? ಹಿಂಗೆಲ್ಲ ಇರ್ತಾವ. ಹಿಂಗೆಲ್ಲ ಕೃತಿಚೌರ್ಯ ಮಾಡಬೇಡ, ಕಳ್ತನ ಎದ್ರಾಗೂ ಮಾಡಬೇಡ, ಮನಸ್ಸಿನಿಂದ ಮಾಡಬೇಡ, ಮೈಕೈಗಳಿಂದ ಮಾಡಬೇಡ, ಮಾತಿನಿಂದ ಮಾಡಬೇಡ, ಯಾರ್ದೋ ವಿಚಾರ ತಗೊಂಡು ನಂದೇ ವಿಚಾರ ಅನ್ನಂಗೆ ಹೇಳಬೇಡ. ಎಲ್ಲ ಬಹಳ ಬರ್ತದೆ. ಕಳ್ಳತನ ಲೈಟ್ ಬಿಲ್ ಕಳು ಮಾಡಬಾರ್ದು, ನಳದ ಬಿಲ್ ಕಳು ಮಾಡಬಾರ್ದು, ಟ್ಯಾಕ್ಸ್ ಕಳು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಏನೆಲ್ಲ ಅದಾವ. ಅದಕ್ಕೆ ಅಸ್ಥೇಯ ಗೊತ್ತಾಯ್ತಾ? ಹಿಂಸೆ ಅಹಿಂಸೆ ಗೊತ್ತಾಯ್ತಾ? ಧರ್ಮ ಅಧರ್ಮ. ಹಿಂಸೆ ಅಂದ್ರೆ ಅಧರ್ಮ, ಅಹಿಂಸೆ ಅಂದ್ರೆ ಧರ್ಮ, ಸತ್ಯ ಅಂತಂದ್ರೆ ಧರ್ಮ, ಮಿಥ್ಯ ಅಂದ್ರೆ ಅಧರ್ಮ, ಮತ್ತೆ ಸ್ಥೇಯ ಅಸ್ಥೇಯ. ಸ್ಥೇಯ ಅಂದ್ರೆ ಕಳತನ, ಅಸ್ಥೇಯ ಅಂತಂದ್ರೆ ಪ್ರಾಮಾಣಿಕತೆ. ಅಸ್ಥೇಯ ಅಂದ್ರೆ ಧರ್ಮ, ಸ್ಥೇಯ ಅಂತಂದ್ರೆ ಅಧರ್ಮ, ಮತ್ತೇನದ ಅಹಿಂಸಾ ಸತ್ಯಂ ಅಸ್ಥೇಯಂ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಈಗ ಏನ್ ನಡೆದದ ನಮ್ಮ ವಿಚಾರ ಸಾಗರದೊಳಗೆ, ಅದು ಬ್ರಹ್ಮಚರ್ಯ ಅಂದ್ರೆ ವೀರ್ಯನ ರಕ್ಷಣೆ ಮಾಡ್ಕೊಳ್ಳೋದೆ ಬ್ರಹ್ಮಚರ್ಯ. ವೀರ್ಯ ನಾಶವೇ ಮೃತ್ಯು ಅನ್ನಂಥದ್ದು ಪಾಠ ನಡೆದದ. ಅದು ಎಲ್ಲಿ ಸನ್ಯಾಸಿಗಳಿಗೆ ಮಾಡಿತ್ತು, ಗೃಹಸ್ಥರಿಗಲ್ಲ. ಗೃಹಸ್ಥರು ವೀರ್ಯ ಹಂಗೆ ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡ್ರೆ ಸಂಸಾರ ಹೆಂಗೆ ಬೆಳಿಬೇಕು ಅದೆಲ್ಲ ವಿಚಾರ. ಆಮೇಲಿಂದು ಇಲ್ಲಿ ಬ್ರಹ್ಮಚರ್ಯ ಅಂತಂದ್ರೆ ಏನು ಅಂತಂದ್ರೆ ಆ ವೀರ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಥ ನಮ್ಮ ದೇಶದೊಳಗೆ. ಬ್ರಹ್ಮಚಾರಿಗಳು ಅಂತಂದ್ರೆ ಅದು ಒಂದು ಅರ್ಥ. ಶಿವಾಚಾರ್ಯರು ಬ್ರಹ್ಮಚಾರ್ಯರು ಅಂದ್ರೆ ಇಬ್ರು ಒಂದೇ, ಇಬ್ರು ಸನ್ಯಾಸಿಗಳು. ಒಂದ್ ಕಡೆ ಬ್ರಹ್ಮಚಾರಿಗಳು ಅಂತಾರೆ, ಒಂದ್ ಕಡೆ ಶಿವಾಚಾರ್ಯರು ಅಂತಾರೆ. ನಮ್ಮ ಶಿವಾಚಾರ್ಯರು ಅಂತಂದ್ರೆ ಎಲ್ಲ ಸನ್ಯಾಸಿಗಳು, ನಮ್ಮ ಜಗದ್ಗುರುಗಳು ಎಲ್ಲ ಮಠಾಧೀಶರು, ಅದು ಒಂದು ಶಿವಾಚಾರ್ಯರು. ಇಲ್ಲಿ ಏನಾಗ್ತದ, ಬ್ರಹ್ಮಚರ್ಯ ಅಂತಂದ್ರೆ ನಿಜವಾಗಿ ಏನದ ಬ್ರಹ್ಮ. 3 ಕಾಲದಲ್ಲಿ ಬಾಲ್ಯ ಯೌವನ ಮುಪ್ಪು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಆ ಪರಮಾತ್ಮನನ್ನೇ ನೋಡ್ಕೊಂಡು ಸದಾ ತನ್ನ ಒಳಗನು ಅದೇ ಪರಮಾತ್ಮ, ಇಡೀ ವಿಶ್ವದೊಳಗೆ ಎಲ್ಲ ಕಡೆ ಅವನೇ ಪರಮಾತ್ಮನೇ ಎಲ್ಲ ವಸ್ತುಗಳಾಗಿ ಎಲ್ಲ ಜೀವಿಗಳಾಗಿ ಎಲ್ಲವೂ ತಾನೇ ಆಗಿ ನಿಂತಾನ ಅಂತ ತಿಳ್ಕೊಂಡ್ರೆ ಅದೇ ಬ್ರಹ್ಮಚರ್ಯ. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಬಾವು ವಿಶ್ವತೋ ಕರ್ಣ ವಿಶ್ವತೋ ಪಾದ, ಎಲ್ಲ ಕಡೆ ಏನು ನಡೆದದ ಅದೆಲ್ಲ ನೀನೇ ನೋಡಪ್ಪ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಇದೆಲ್ಲ ಏನದಾವ? ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಲಿಂಗ ಮಧ್ಯೆ ಜಗತ್ ಸರ್ವಂ ಏನೇನಂತಿರಲ್ಲ. ನಿನ್ನೊಂದು ಯಾವುದೋ ಸಿಕ್ಕಿತ್ತಲ್ಲ ಶ್ಲೋಕ, ಏನ್ ಹೇಳಿದ್ರು ಅವರು? ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಇದ್ದಂಗ ಯತ್ರ ಜೀವ ತತ್ರ ಶಿವ.
ಯತ್ರ ಜೀವ ತತ್ರ ಶಿವ, ಮತ್ತೆ ಯತ್ರ ಜಡ ತತ್ರ ಶಿವ ಅಲ್ಲೇನು? ಬರೀ ಜೀವ ಅಷ್ಟೇ ಶಿವ, ಜಡ ಅಲ್ಲ. ಜೀವ ಶಿವನೂ ಅದ, ಜಡ ಶಿವನೂ ಅದ. ಜಡನು ಶಿವ. ಯತ್ರ ಜೀವ ತತ್ರ ಶಿವ, ಯತ್ರ ಜಡ ತತ್ರ ಶಿವ. ಎಲ್ಲನೂ ಅವನೇ ಆಗ್ಯಾನ. ಜಡನೂ ಅವನೇ ಆಗ್ಯಾನ, ಸಚಲನೂ ಅವನೇ ಆಗ್ಯಾನ, ಅಚಲನೂ ಅವನೇ ಆಗ್ಯಾನ, ಆಕಾರನೂ ಅವನೇ ಆಗ್ಯಾನ, ನಿರಾಕಾರನೂ ಅವನೇ ಆಗ್ಯಾನ. ಅದೆಲ್ಲ ಇದೆಲ್ಲ ಏನಪ್ಪ ಅಂತಂದ್ರೆ ಇದು ಬ್ರಹ್ಮಚರ್ಯ, ಜ್ಞಾನದ ಬ್ರಹ್ಮಚರ್ಯ, ಬ್ರಹ್ಮಜ್ಞಾನದ ಬ್ರಹ್ಮಚರ್ಯ. ಅದಕ್ಕೆ ಅಹಿಂಸ. ನೀವು ಒಂದು ದೇಹದಲ್ಲಿ ಪರಮಾತ್ಮನನ್ನು ಕಂಡು ಇನ್ನೊಂದು ದೇಹದಲ್ಲಿ ಪರಮಾತ್ಮ ಕಾಣಲಿಲ್ಲ, ಒಂದು ದೇಶದಲ್ಲಿ ಪರಮಾತ್ಮನನ್ನು ಕಂಡು ಇನ್ನೊಂದು ದೇಶದಲ್ಲಿ ಪರಮಾತ್ಮ ಕಾಣಲಿಲ್ಲ, ಒಂದು ಕಾಲದಲ್ಲಿ ಪರಮಾತ್ಮನನ್ನು ಕಂಡು ಇನ್ನೊಂದು ಕಾಲದಲ್ಲಿ ಪರಮಾತ್ಮನನ್ನು ಕಾಣಲಿಲ್ಲ, ಒಂದು ವಸ್ತುವಿನಲ್ಲಿ ಪರಮಾತ್ಮನನ್ನು ಕಂಡು ಇನ್ನೊಂದು ವಸ್ತುವಿನಲ್ಲಿ ಪರಮಾತ್ಮನನ್ನು ಕಾಣಲಿಲ್ಲ ಅಂದ್ರೆ ಅದು ಬ್ರಹ್ಮಚರ್ಯ ಅಲ್ಲ. ಅದು ಎಂಥ ಚರ್ಯ? ಜೀವಚರ್ಯ, ಜೀವಭಾವ. ಈಗ ಗುಡಿಯನ್ನು ಎಲ್ಲ ಓಸು ಏನದವ ಸ್ಯಾಂಪಲ್ ಲಿಂಗಗಳು ಮಾಡಿರ್ತಾರೆ. ಆ ಲಿಂಗಗಳನ್ನ ನೀವು ದೇವರಂತ ಪೂಜೆ ಮಾಡ್ರಿ ಅಂದ್ರೆ ಇಡೀ ಬೆಟ್ಟ ಪೂಜೆ ಮಾಡ್ಲಕ್ ಬರಂಗಿಲ್ಲ ಅನ್ನೋದಕ್ಕೆ ಗುಡಿಯಾಗ ಒಂದು ಸ್ಯಾಂಪಲ್ ಕೊಟ್ಟು ನಿಮಗೆ ಪೂಜೆ ಮಾಡ್ಲಕ್ ಹಚ್ಚಾರ. ಒಂದು ಕಲ್ಲಿನೊಳಗೆ ನೀವು ದೇವರು ಅಂತ ಭಾವನೆ ಮಾಡೋದು ಕಲ್ತ ಮೇಲೆ ಮತ್ತೆ ಬೆಟ್ಟದೊಳಗೂ ದೇವರು ನೋಡಂತ ಶಕ್ತಿ ಬರ್ತದ ಇಲ್ಲ? ಅದೇ ಕಲ್ಲು, ಬೆಟ್ಟದ ಕಲ್ಲೇ ಅಲ್ಲದ ಇಲ್ಲ ಗುಡಿಯಾಗ? ಏನ್ ಬೇರೆ ಅದ? ಒಂದು ಪರ್ವತನ ನೋಡಿಕೆ, ಈಗ ಆ ಕಲ್ಲಿನೊಳಗೆ ನೋಡಿಕೆ ಈ ಪರ್ವತದೊಳಗೆ ನೋಡ್ಲಿಲ್ಲ ಅಂದ್ರ ಗುಡಿಯಾದ ಕಲ್ಲ ಪರ್ವತದ ಕಲ್ಲಿನ ಒಂದು ತುಕಡಿ ಹೌದಾ ಅಲ್ಲ ಅದು? ಮತ್ತೆ ಇದ್ರೊಳಗೆ ನೀವು ದೇವರನ್ನ ನೋಡ್ತೀರಿ, ಅದರಾಗ ದೇವ್ರು ನೋಡ್ಲಿಲ್ಲ ಅಂತಂದ್ರೆ ಅದು ಜೀವಚರ್ಯ. ಇದು ಸಣ್ಣದು, ಅದು ದೊಡ್ಡದು, ಸೈಜ್ ಚೇಂಜ್ ಇರಬೇಕು. ಆದ್ರೂ ಏನದ ಒಂದು ಟೋಟಲ್, ಒಂದು ಸ್ಯಾಂಪಲ್. ಅವ್ರು ಯಾರು? ಕಬೀರ್ ದಾಸ ಒಂದು ಗುಡಿಸಲು ಹಾಕೊಂಡು ಒಂದು 20-25 ಮಂದಿ ಒಳಗೆ ಕೂತು ರಾಮ 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 ಜಪ ಮಾಡ್ತಿರ್ತಾನೆ. ಯಾವಾಗಲೂ ರಾಮನಾಮ ಜಪದೊಳಗೆ 24 ತಾಸು 25 ಮಂದಿ ಕೂಡಿ ಒದರ್ಕೋತ್ ಕೂತ್ರೆ ಏನಾಗಬೇಕದು? ಸುತ್ತ ಎಲ್ಲರಿಗೆ ಡಿಸ್ಟರ್ಬೆನ್ಸ್ ಬಹಳ ಆಗಿ ಒಬ್ರು ಏನ್ ಮಾಡಿಬಿಟ್ರು, ಇವು ಏನು ತೆಲಿಬ್ಯಾನಿ ಎಷ್ಟು ಹಗಲು ರಾತ್ರಿ ರಾಮ ಜಪದೊಳಗೆ ಇರ್ತಾರಲ್ಲ ಇವರು ಅಂತ ಹೇಳಿ ನಮ್ಗೆ ಡಿಸ್ಟರ್ಬ್ ಆಗ್ಲಕತ್ತದ ಅಂತ ಹೇಳಿ ಅವ್ರ ಬಗಲಾಗ ಮನೆಗೆ ಯಾರೋ ಬಂದಿರ್ತಾರ. ಏನಿದು ಸೌಂಡ್ ಅಂತಂದ್ರೆ, ನೀವು ಯಾವಾಗ ಒಂದ್ಸಾರಿ ಬಂದ್ರೆ ಇಟ್ಟು ಸೌಂಡ್ ಅಂತೀರಿ, ನಾವು 24 ತಾಸು ಅದೇ ಸೌಂಡ್ನಾಗೆ ಸಾಕಾಗ್ಯದ, ಅದು ಯಾಕೆ ಬೇಕಾಗಿಲ್ಲಾರ್ದವ್ರು ಒಂದಿಷ್ಟು ಮಂದಿ ಇರ್ತಾರೆ. ಅವ್ರು ಏನ್ ಮಾಡ್ಬಿಟ್ರು, ಆ ಗುಡಿಸಲಿಗೆ ಚಿಮಣಿ ಎಣ್ಣೆ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗ ಇವ್ರು ಭಜನೆ ಮಾಡ್ಲಕತ್ತಾರ, ಮ್ಯಾಲ ಬೆಂಕಿ ಹಚ್ಚಿದ್ರು ಕಬೀರದಾಸನ ಮನೆಗೆ. ಕಬೀರದಾಸನ ಮನೆಗೆ ಬೆಂಕಿ ಹಚ್ಚಿದ ಕೂಡ್ಲೇನೆ ಓಸು ಮಂದಿ 25 ಮಂದಿ ಹೊರಗೆ ಬಂದ್ರು. ಯಾರೇ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ರೆ ನಾವು ಏನ್ ಮಾಡ್ತೀವಿ? ಬೆಂಕಿ ಹಚ್ಚಿದ್ರೆ ಏನ್ ಮಾಡ್ತೀವ್ರಿ? ಲೋಬ ಲೋಬ ಹೋಗ್ಕೊಂಡು ಊರ್ ಮಂದಿ ಕರಿತೀವಿ. ಮಣ್ಣ ರೋಡಿನ ಧೂಳ, ಘಾಟಾರ ನೀರ, ಕೈ ಸಿಕ್ಕ ನೀರೆಲ್ಲ ತಗೊಂಡು ಆರಿಸಿ ಅಪ್ಪೋ ಅಂತ ಒಯ್ಕೊತಿರ್ತೀವಿ. ಅಂಥದ್ದು ಕಬೀರದಾಸ ಅಗ್ದಿ ಸಂತೋಷವಾಗಿ ನೋಡೋದು. ಹೊರಗೆ ಒಂದು ಬೆಂಕಿ ಹಚ್ಚಿದ್ದು ನೋಡ್ದ, ನೋಡಿ ಏನಂದ, ಇದು ಬರಬೇಕು ಒಳಗ ಪರಿಪಕ್ವತೆ ಇದ್ದವರಿಗೆ ಎಲ್ಲ ಕಡೆ ದೇವರನ್ನ ಕಾಣಂತ ಗುಣ ಬರಬೇಕು. ಅವ ಏನ್ ಮಾಡ್ದ, ಗುಡಿಸಲದ ಒಳಗೆ ಕತ್ತಲದಾಗ ಕೂತು ಒಂದು ಸಣ್ಣ ಚಿಮಣಿ ಎಣ್ಣೆ ದೀಪದ ಬೆಳಕಿನೊಳಗೆ ರಾಮನಾಮ ಸ್ಮರಣೆ ಮಾಡಿ ಸಾಕಾಗ್ಯದ. ಈಗ ಹೊರಗೆ ಇಷ್ಟೊಂದು ಬೆಳಕದ, ಈ ಬೆಳಕಿನೊಳಗೆ ದೊಡ್ಡ ದೀಪ ಹಚ್ಚದ. ನಾವು ಮನೆಗೆ ಬೆಂಕಿ ಹಚ್ಚದ, ಅದು ದೊಡ್ಡ ದೀಪ ಹಚ್ಚದ. ಈ ದೀಪದ ಬೆಳಕಿನೊಳಗೆ ಯಾಕೆ ನಾವು ಭಜನೆ ಮಾಡಬಾರ್ದು ಅಂತ ಹೇಳಿ ಬೈಲೊಳಗೆ ಹೊರಗೆ ಮನೆ ಬೆಂಕಿ ಹಚ್ಚಿದ. ಅದರ ಸುತ್ತಮುತ್ತ ರಾಮನಾಮ ಸ್ಮರಣೆ ಮಾಡಿ ಡ್ಯಾನ್ಸ್ ಮಾಡ್ಲಿಕ್ಕತ್ತವ. ಕುಂತು ಭಜನೆ ಮಾಡಿ ಸಾಕಾಗ್ಯದ. ಈಗ ಕುಣಿದ ಭಜನೆ ಮಾಡಮ್ ಬರ್ರಿ ಅಂತೇಳಿ ಎಲ್ಲರೂ ಕುಣಿಲಕತ್ತಾರ. 25 ಮಂದಿ ಕೂಡಿ ಕುಣಿಲಕತ್ತಾರ, ಕುಣ್ಕೊತ ರಾಮನಾಮ ಸ್ಮರಣೆ ಮಾಡ್ಲಕತ್ತಾರ. ಅದು ರಾಮನಾಮ ಸ್ಮರಣೆ ಮಾಡ್ಲಕತ್ತಿದ ಮೇಲೆ ಅದು ಅಗ್ನಿಗೂ ಏನು ಬಂತು ಏನೋ ಉತ್ಸಾಹ. ಆ ಅಗ್ನಿ ಹೋಗಿ ಏನ್ ಮಾಡ್ಬಿಡ್ತು, ಆ ಮನೆಗೆ ಯಾರು ಬೆಂಕಿ ಹಚ್ಚಾರಲ್ಲ ಅವ್ರ ಮನೆಗೆ ಹಿಡ್ಕೊಂಡ್ಬಿಡ್ತು. ಅವ್ರ ಮನೆ ಬೆಂಕಿ ಹಚ್ಚಿಬಿಟ್ಬಿಡ್ತು. ಅದಕ್ಕ
ಅವ್ರು ಬಂದು ನಮ್ಮ ಮನೆ ಸುಟ್ಟಪ್ಪೋ, ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಕ್ಕೆ ನಮ್ಮ ಮನೆ ಸುಟ್ಟು ತಪ್ಪಾಯ್ತು ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇವ ಏನ್ ಹೇಳ್ತಾನ, ಅವ್ರದ್ದು ದೊಡ್ಡ ಬಂಗಲ, ದೊಡ್ಡ ಶ್ರೀಮಂತರು, ಅವ್ರು ದೊಡ್ಡ ಬಂಗಲ ಸುಟ್ಟಲ್ಲ, ಇವಂದು ಗುಡಿಸಲಿತ್ತು. ಅದಕ್ಕ ಏನಪ್ಪ ನಮ್ಮ ಮನೆ ಸುಡ್ತು, ನಿನ್ ಮನೆಗೆ ಬೆಂಕಿ ಹಚ್ಚಲಕ್ ಹೋಗಿ ಹಿಂಗಾಯ್ತು ನೋಡ್, ನಮ್ಮ ಮನೆ ಬರ ತಪ್ಪಾಯ್ತತ್ ಕಬೀರ್ದಾಸಗೆ ಅವರು ಕ್ಷಮ ಕೇಳಕ್ ಬಂದ್ರ, ಇವ ಏನಂತಾನ, ಇದು ನಂದು ನಿಂದು ಜಗಳ ಅಲ್ಲ ಬಿಡವ, ಇದು ನಂದು ನಿಂದು ದೋ ತೇರಾ ಮೇರಾ ಕಿಸ್ಸಾ ನಹಿ ಬೆಹನ್, ಇದು ನಂದು ನಿಂದು ಅಲ್ಲಮ್ಮ ಜಗಳ, ಇದು ದೋ ಯಾರು ನನ್ನ ಮಿತ್ರ ನಿನ್ನ ಮಿತ್ರ. ಆಕಿ ವೇಷವಾಟಿಕೆ ಹೆಣ್ಮಗಳು ಇರ್ತಾಳ, ಆಕಿ ವೇಷವಾಟಿಕೆಗೆ ಮಂದಿ ಬರೋರೆಲ್ಲರೂ ಇಂಥದೆಲ್ಲ ರಾಮನಾಮ ಜಪ ಬೇಕಿದ್ದವ್ರು ಅಲ್ಯಾಕ್ ಬರ್ತಾರ, ಅವ್ರಿಗೆ ಇದು ಬೇಸರ ಅನ್ನಿಸ್ತಿರ್ತದ. ಅದಕ್ಕೆ ನಿನ್ನ ಮಿತ್ರರು ವೇಷವಾಟಿಕೆಯವರು, ನನ್ನ ಮಿತ್ರ ರಾಮ. ಇದು ಅವಂದು ನಮದು ಗುದ್ದಾಟದಪ್ಪ, ರಾಮಂದು ನಿನ್ನ ಬಳಿ ಬರೋಂತ ಗಿರಾಕಿಗಳದು ಗುದ್ದಾಟ ಅದ. ಅದಕ್ಕೆ ದೋ ಯಾರೋ ಕಿಸ್ಸಾ ಆಯ್ಬನ್, ತೇರಾ ಮೇರಾ ಕಿಸ್ಸಾ ನಹಿ, ಇದು ನಂದು ನಿಂದು ಕಿಸ್ಸಾ ಅಲ್ಲ, ಇದು ಇಬ್ಬರದು. ಯಾರು ಅಂದ್ರೆ ಇಬ್ಬರು ದೋಸ್ತರ ಕಿಸ್ಸಾ, ನಿನ್ನ ದೋಸ್ತರದು ನನ್ನ ದೋಸ್ತರದು ಸಮಸ್ಯೆ ಅದ. ಇದು ತೇರಾ ಯಾರನೇ ಮೇರಾ ಝೋಪಡಿ ಜಲಾದಿ, ನಿನ್ನ ಬಳಿ ಬರಂತ ಗಿರಾಕಿಗಳು ನಿನ್ನ ಮಿತ್ರರು ಬಂದು ಏನ್ ಮಾಡಿದ್ರು, ನಂದು ಜೋಪಡಿ ಸುಟ್ರು, ನನ್ಗೇನಂತ ದೊಡ್ಡ ಲಾಸ್ ಆಗಿಲ್ಲ. ಮೇರಾ ಯಾರನೇ ತೇರಾ ಬಂಗ್ಲಾ ಜಲಾದಿ, ನನ್ನ ಮಿತ್ರ ಏನ್ ಮಾಡಿದ್ನಪ್ಪ ಅಂದ್ರೆ ನೀನು ಬಂಗ್ಲಾ ಸುಟ್ಟನಲ್ಲ, ಅದಕ್ಕೆ ನನಗೆ ದುಃಖ ಆಗ್ಲಕತ್ತದ ಅಂದ ಅವ ಕಬೀರದಾಸ. ಗುಡಿಸಲು ಸುಟ್ಟಿದ್ದಕ್ಕೆ ತಲೆ ಕೆಟ್ಟಿಲ್ಲ ಅವನಿಗೆ, ಪಾಪ ಆಕಿ ಹೆಣ್ಮಗಳು ಬಂಗ್ಲಾ ಸುಟ್ಟಲ್ಲ ರಾಮ ಅಂತ. ಅದಕ್ಕೆ ಇಲ್ಲೇನಾಯ್ತು, ಬ್ರಹ್ಮಚರ್ಯ ಅಂದ್ರ ಇಲ್ಲಿ ಏನ್ ಹೇಳಕತ್ತೀವಿ, ಸಣ್ಣದ್ರಾಗ ಅಷ್ಟೇ ದೇವ್ರ ನೋಡಿಕೆ ಇಷ್ಟಲಿಂಗ ಅಂತೇಳಿ ಅಂಗೈಯಾಗಿ ಇಟ್ಕೊಂಡು ಆ ಲಿಂಗ ಪೂಜಾ ಮಾಡಿ, ಆ ಸಣ್ಣದ್ರಾಗ ನೀವು ನೋಡಿದ್ರಿ ಅಂತಂದ್ರೆ ಅಷ್ಟೇ ಲಿಂಗಕ್ಕೆ ದೇವ್ರು ಅಂದ್ರಿ ಅಂತಂದ್ರೆ, ಮತ್ತ ಅದು ಈ ಲಿಂಗದ ಆಕಾರದ ಇಡೀ ವಿಶ್ವ ಅದಲ್ಲ, ಇಡೀ ವಿಶ್ವ ಎದರ ಆಕಾರದಾಗದ, ಇಷ್ಟ ಲಿಂಗದ ಆಕಾರನಾಗೆ ಅದದು. ಆ ಇಷ್ಟ ಲಿಂಗದೊಳಗೆ ನೀವು ದೇವರು ನೋಡ್ಲಿಲ್ಲ, ಬರೀ ಸಣ್ಣ ಲಿಂಗದಾಗೆ ನೀವು ದೇವರು ನೋಡಿದ್ರಿ ಅಂತಂದ್ರೆ ಅದು ಬ್ರಹ್ಮಚರ್ಯ ಅಲ್ಲ. ಇಡೀ ವಿಶ್ವದೊಳಗ ಈ ಲಿಂಗವನ್ನ ನೋಡೋದು, ಇಡೀ ವಿಶ್ವದೊಳಗೆ ದೇವರನ್ನು ನೋಡೋದು, ಅಣುರೇಣು ತೃಣಕಾಷ್ಟಗಳಲ್ಲಿ ದೇವರನ್ನ ನೋಡಿದರೆ ಅದಕ್ಕೇನಂತಾರೆ, ಬ್ರಹ್ಮಚರ್ಯ ಅಂತಾರ. ಬರೀ ಇಷ್ಟ ಲಿಂಗದಾಗ ಆಟೆ ದೇವರು ನೋಡಿ, ಇಡೀ ಬ್ರಹ್ಮಾಂಡದೊಳಗ ಅದೇ ಬೇರೆ ಇದೇ ಬೇರೆ, ಅವರೇ ಬೇರೆ ಇವರೇ ಬೇರೆ, ನಾವೇ ಬೇರೆ ನೀವೇ ಬೇರೆ ಅಂದ್ರೆ ಇವರೆಲ್ಲ ಶರಣರಲ್ಲ, ಇವರು ಜೀವ ಮಲಜೀವಿಗಳು. ಜಂಗಮಾರ್ಚನೆ ಆಗ್ಲಿಲ್ಲ ಅಲ್ಲಿ, ಜಂಗಮರಿಗೆ ಬೈಕೋತ ಹೋಗಿ ಜಂಗಮಾರ್ಚನೆಯಲ್ಲಿ ಅಡವಿ ತಾವು ಹಾಳಾದ್ರು, ಸಮಾಜ ಹಾಳು ಮಾಡಿದರು. ಜಂಗಮಾರ್ಚನೆ ಅಂದ್ರೆ ಏನು, ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಪರಮಾತ್ಮನನ್ನ ನೋಡದೆ ಜಂಗಮಾರ್ಚನೆ. ಬರೀ ಲಿಂಗಾರ್ಚನೆ ಒಂದು ಮಾಡಿಕೆ ಜಂಗಮಾರ್ಚನೆ ಮಾಡ್ಲಿಲ್ಲ ಅಂತಂದ್ರೆ ಅದು ಸಾರ್ಥಕ ಅಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮನನ್ನ ನೋಡಬೇಕು, ಇಡೀ ಬ್ರಹ್ಮಾಂಡವನ್ನ ಪರಮಾತ್ಮ ಅಂತ ನೋಡಬೇಕು. ಅದರೊಳಗೆ ಯಾವ ದೋಷಗಳು ಇದ್ರೂ ಸಹಿತ ಅವೆಲ್ಲ ಪರಮಾತ್ಮನ ಲೀಲೆ ಅಂತ ಗೌರವಿಸಬೇಕು. ತಮ್ಮ ಕೆಲಸ ಏನದ ತಾವು ಮುಂದೆ ನೋಡಿ ಮಾಡಬೇಕು. ಬ್ರಹ್ಮಚರ್ಯ ಅಂದ್ರೆ ಗೊತ್ತಾಯ್ತಲ್ಲ ನಿಮಗ, ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತು, ಎಲ್ಲಾ ಪ್ರಸಂಗಗಳಲ್ಲಿ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಆಕಾರ ಇರ್ಬೋದು, ನಿರಾಕಾರ ಇರ್ಬೋದು, ಗುಡಿ ಒಳಗಿರ್ಬೋದು, ಗುಡಿ ಹೊರಗಿರ್ಬೋದು, ಉಡಿ ಒಳಗಿರ್ಬೋದು, ಎಲ್ಲೆರೆ ಇರ್ಬೋದು, ಎಲ್ಲವನ್ನ ಪರಮಾತ್ಮನಂತ ನೋಡಿದ್ರೆ ಅದು ಬ್ರಹ್ಮಚರ್ಯ. ಅವರೊಳಗೆ ಭೇದ ಮಾಡಿ ತಾವರ ಲಿಂಗ ಬೇರೆ ಇಷ್ಟ ಲಿಂಗ ಬೇರೆ ಅಂತೇಳಿ ಏನು ಹೊಲಸಿ ಹಬ್ಬಿಸಿದ್ರು ಆಯ್ತದು ಜೀವಚರ್ಯ. ಬ್ರಹ್ಮಚರ್ಯ ಅಲ್ಲವೇ ಅಲ್ಲದು, ಜೀವಭಾವ. ಹಿಂಗೆ ತಿಳ್ಕೊಂಡು ಬ್ರಹ್ಮಚರ್ಯದ ಅರ್ಥ ಈ ರೀತಿ. ಜ್ಞಾನದ್ದು ಇನ್ನೊಂದು ಅರ್ಥ, ಈ ಯೋಗಿಗಳು, ಯೋಗ ಅಂತ ಏನದಲ್ಲ ಜ್ಞಾನದೊಳಗೆ ಇದು ಜ್ಞಾನದ ಅರ್ಥ. ಇದು ಯೋಗದೊಳಗೆ ಬ್ರಹ್ಮಚರ್ಯ ಅಂತಂದ್ರೆ ಅದೇ ತಪಸ್ ಮಾಡೋದು, ಜಪ ಮಾಡೋದು, ತಪ ಮಾಡೋದು, ವೀರ್ಯನ ನಾಶ ಆಗ್ಲಾರ್ದಂಗ
ಸಂಗ್ರಹ ಮಾಡ್ಕೊಳ್ಳೋದು. ಕೆಲವೊಂದು ಸಾರಿ ವೀರ್ಯ ನಾಶ ಆದ್ರೂ ಅದು ಲಂಗೋಟಿ ತಗೊಂಡು ಚೀಪ್ಕೋತಾರಂತ. ಅದೆಂತ ಪದ್ಧತಿ ಅದ? ನಾನು ಅವ್ರ ವಿಷಯ ಟೀಕೆ ಮಾಡೋದು ಇರಂಗಿಲ್ಲ. ಯಾಕಂದ್ರೆ ಅದು ಮಹಾತ್ಮರು ಮಾಡೋ ಕೆಲಸಗಳು ಅವ್ರದ್ದು ಏನದ ಏನೋ ಅದನ್ನ ಆ ವಿಷಯ ನಮ್ಗೆ ಸಂಬಂಧ ಇಲ್ಲ. ಅದಕ್ಕೇನು ನಮ್ಮ ಗೃಹಸ್ಥರಿಗೆ ಅದು ಸಂಬಂಧ ಇಲ್ಲ. ಅವ್ರು ಏನ್ ಮಾಡ್ಕೊತಾರೆ ಮಾಡ್ಕೊಳ್ಳೋದು. ಹಂಗಿಲ್ಲೇನಾಯ್ತಪ್ಪ ಅಂತಂದ್ರೆ ಬ್ರಹ್ಮಚರ್ಯ ಏನೆಲ್ಲ ಮಾಡ್ಕೊಂಡು ಶ್ರೇಷ್ಠ ಜೀವಿಗಳಾದ್ಮೇಲೆ ತಮಗಿಂತ ಅಶಕ್ತರು, ದೀನರು, ದುಃಖಿಗಳು, ಕಷ್ಟ ಜೀವಿಗಳಿದ್ರೆ ಅವ್ರ ಬಗ್ಗೆ ದಯೆ ಇರ್ಬೇಕಿಲ್ಲ. ಈ ದಯೆ ಅಂದ್ರೆ ಧರ್ಮ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಯಾರಿಲ್ಲ ಬಸವಣ್ಣವರು. ಇದು ದಯೆ. ದಯೆ ಅಂದ್ರೆ ಧರ್ಮ. ನಿರ್ದಯೆ ನಿಷ್ಠುರವಾಗಿತ್ತಂತಂದ್ರೆ ಧರ್ಮನ ಅಧರ್ಮ. ನಿರ್ದಯಿಗಳಾಗಿದ್ರೆ ಧರ್ಮನ ಅಧರ್ಮನ. ನಿರ್ದಯಿ ಆದ್ರೆ ಅಧರ್ಮ. ಅದಕ್ಕೆ ತನು ಕರಗದವರಲ್ಲಿ ಮಜ್ಜಾನವನವಲ್ಲಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪ ಗಂಧಾಕ್ಷತೆವಲ್ಲ. ಇವೆಲ್ಲ ಕರಗಬೇಕಿಲ್ಲ. ದಯೆ ಮಾಡಲ್ಲಿ ಕರಗಬೇಕು. ಅದಕ್ಕೇನದು ದಯೆ. ಇದು ಧರ್ಮ. ದಯೆನೇ ಧರ್ಮ. ಮತ್ತೇನ್ ಹೇಳೋಣ? ಜಗತ್ತಿನಾಗ ಯಾರು ಪರ್ಫೆಕ್ಟ್ ಇಲ್ಲ. ಪರಮಾತ್ಮ ಒಬ್ಬನ ಬಿಟ್ರೆ ಉಳಿದವರೆಲ್ಲರೂ ಅಪೂರ್ಣರೇ. ಏನ್ ಮಾಡ್ಬೇಕು? ಕ್ಷಮಾ ಗುಣ ಇರಬೇಕು. ಕ್ಷಮಿಸಬೇಕು. ಎಲ್ಲರನ್ನ ಕ್ಷಮಿಸ್ಕೊತ ಹೋಗ್ಬೇಕು. ತಪ್ಪು ಮಾಡ್ಯಾರಂತ ತಿಳಿದ ಮೇಲೆ ಸಹಿತ ಅವ್ರು ತಿದ್ದುಕೋತಾರೋ ಬಿಡ್ಕೋತಾರೋ, ಅವ್ರದ್ದು ಮಾಡಿದ ತಪ್ಪೇ ನಮ್ಮ ತಲೆಯಾಗಿ ಇಟ್ಟುಕೊಂಡು ಕ್ಷಮಿಸಲಾರ್ದಂಗ ಕೊನೆಯ ತನಕ ಅವರಿಗೆ ಅದೇ ಕೆಟ್ಟ ದೃಷ್ಟಿಯಿಂದ ನೋಡಿ ಅಪಮಾನ ಮಾಡಬಾರ್ದು. ಇದ್ರೆ ಇರ್ರಪ್ಪ ನಿಮ್ ಪಾಡಿಗೆ ನೀವು ಅಂತವ್ರಾಗಿರ ಗೊತ್ತದ ನಮಗ ಅಂತೇಳಿ ಅವ್ರ ಪಾಡಿಗೆ ಅವ್ರಿಗೆ ಬಿಡ್ಬೇಕು. ನಮ್ಮ ಹತ್ರ ಬಂದಾಗ ಹುಷಾರಾಗಿರ್ಬೇಕು. ಅವ್ರ ವ್ಯವಹಾರದ ನಮ್ಮ ಕಡೆಯಿಂದ ಸಾಧ್ಯ ಆದ್ರೆ ಮುಂದುವರಿಬೇಕು. ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇರ್ರಪ್ಪ ನಿಮ್ ಪಾಡಿಗೆ ನೀವು ಅಂತೇಳಿ ಕ್ಷಮಿಸಿ ಕೈ ಬಿಟ್ಬಿಡ್ಬೇಕು ಅಷ್ಟೇ. ಕ್ಷಮಾ ಕೇಳೋ ಒಂದು ಬೇರೆ, ಕ್ಷಮಾ ಮಾಡೋ ಒಂದು ಬೇರೆ. ಕ್ಷಮಾ ಮಾಡವ ದೊಡ್ಡವ. ತಪ್ಪು ಮಾಡಿ ಕ್ಷಮಾ ಕೇಳವ ಹೆಂಗಿರ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ದೊಡ್ಡ ಪುರಾಣ ಅದ. 3 ತಾಸಿನ ಕಥೆ ಅದು. ಕ್ಷಮಾ ಕೇಳಬೇಕಾದ್ರೆ ಇನ್ನೊಂದ್ಸಾರಿ ಮಾಡಂಗಿಲ್ಲ. ಮತ್ತೆ ತಾನು ಮಾಡಿದ ತಪ್ಪಿನ ಅರಿವು ತನಗಿದ್ದು ತಾನು ಮಾಡಿದ ತಪ್ಪಿನಿಂದ ಇನ್ನೊಬ್ಬರಿಗೆ ಕಷ್ಟ ನಷ್ಟ ಏನಾಗ್ಯದ ಅದನ್ನ ತುಂಬಿಕೊಡ್ಬೇಕು. ಪರಿಹಾರ ಒದಗಿಸ್ಬೇಕು. ಅವೆಲ್ಲ ದೊಡ್ಡ ಕಥೆ ಅದು. ಕ್ಷಮಾ ಕೇಳವ ಹೆಂಗಿರ್ಬೇಕು? ಸುಮ್ನೆ ಉತ್ಸವ ಮಕ್ಕಳು ಏನ್ ಬೇಕದು ಮಾಡ್ತಾರ, ಸಾರಿ ಅಂತ. ಒಳಗೆ ಕ್ಷಮಾ ಕೇಳೋ ಬುದ್ಧಿನೇ ಇಲ್ಲ ಅಲ್ಲಿ. ಒಳಗೆ ವಿನಯ ಇಲ್ಲ, ಏನೂ ಇಲ್ಲ. ಸಾರಿ ಸರ್, ಸಾರಿ. ಅದೆಲ್ಲ ಹುಚ್ಚುಳ ಮಕ್ಕಳು ಸಾರಿ. ಅದು ಇಂಗ್ಲಿಷ್ ಸಾರಿ. ಕ್ಷಮಾ ಕೇಳೋದು ಬಹಳ ದೊಡ್ಡ ಪ್ರಮಾಣದ್ದು. ಕ್ಷಮಾಯಾಚನೆ ಮಾಡೋದು, ಕ್ಷಮಾಯಾಚನೆ ಮಾಡದೆ ಒಂದು ದೊಡ್ಡ ಪ್ರವಚನದ. ಪರಮಾತ್ಮನನ್ನ ಮರೆತು ಇರ್ತೀವಲ್ಲ, ಅದೇ ದೊಡ್ಡ ತಪ್ಪು. ಅವನು ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆ ಅದು. ಮುಂಜಾನೆ ಹಿಡಿದು ಸಂಜೆ ತನಕ ಎಷ್ಟು ಕ್ಷಣ ಪರಮಾತ್ಮನ ನೆನೆಸ್ತೀವಿ ನಾವು. ಅವನು ಮರ್ತರು ಸಹಿತ ಅವ ನಮಗೆ ಮರಿಲಾರ್ದಂಗ ನಮಗೆ ರಕ್ಷಣೆ ಮಾಡಿ ನಮಗೆ ಸಕಲ ಭೋಗ ಭಾಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡ್ತಾನಲ್ಲ, ಅವನನ್ನು ಮರಿತೀವಲ್ಲ, ಅದು ಮರ್ತದ್ದೇ ದೊಡ್ಡ ತಪ್ಪು. ಅದಕ್ಕೆ ಕ್ಷಮಾಯಾಚನೆ ಅಂದ್ರೆ ಪರಮಾತ್ಮ ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆ. ಅವೆಲ್ಲ ದೊಡ್ಡ ಕಥೆ ಅದು. ಕ್ಷಮಾದೇ ಒಂದು ದೊಡ್ಡ ಪುರಾಣ ಅದು. ಎಲ್ಲ ನೀವು ಕೇಳ್ತೀರ ಅಂದ್ರೆ ಹಿಂಗೆ ಹೇಳ್ಕೋತ ಹೋಗ್ತಿರ್ತೀವಿ. ಏನಾಯ್ತು? ಕ್ಷಮ. ಏನಾಯ್ತು? ಅಹಿಂಸಾ, ಸತ್ಯಂ, ಅಸ್ಥೇಯಂ, ಬ್ರಹ್ಮಚರ್ಯಂ, ದಯಾ, ಕ್ಷಮ. ಏಸಾದ ಇವು ಗುಣಗಳು. ಅಹಿಂಸಾ 1, ಸತ್ಯಂ 2, ಅಸ್ಥೇಯಂ 3, ಬ್ರಹ್ಮಚರ್ಯ 4, ದಯಾ 5, ಮತ್ತೆ ಕ್ಷಮ 6. 6 ಗುಣ ಗೊತ್ತಾದವ? 6 ಗೊತ್ತಾದವ? ಇದ್ರಾಗ ಏನಾರ ಡೌಟ್ ಅದ? ಏನಿಲ್ಲ. ಮುಂದ ನಿಮಗೆ ಆದ ಅನುಕೂಲಗಳು ಆನಂದಗಳು ಇನ್ನೊಬ್ಬರಿಗೆ ಹಂಚಬೇಕನ್ನಂತ ಗುಣ ಇರಬೇಕು. ಅನ್ನದಾಸೋಹ ಇರ್ಬೋದು, ಜ್ಞಾನದಾಸೋಹ ಇರ್ಬೋದು. ಆ ಗುಣ ನಿಮ್ಮೊಳಗಿರಬೇಕು. ಅದಕ್ಕೇನಂತಾರ? ದಾನಂ. ದಾನ ಮಾಡೋ ಗುಣ ಅದು 7ನೇ. ದಾನಂ. ಯಾವ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡಿ ಇನ್ನೊಬ್ಬರಿಗೆ ನಮ್ಮ ತನು ಮನ ಧನ ಸೇವೆಯನ್ನ ಏನ್ ಮಾಡಬೇಕು? ತ್ಯಾಗ ಮಾಡಬೇಕು. ಅದಕ್ಕೆ ದಾನ. ಇದು 7ನೇ ಗುಣ. ಇದು 7ನೇ ಗುಣ ಆದ್ಮೇಲೆ ನೆಕ್ಸ್ಟ್
ಪೂಜೆ. ಪೂಜೆ ಅಂತಂದ್ರೇನು? ಒಂದು ದೇವರ ಫೋಟೋನೋ ಒಂದು ದೇವರ ವಸ್ತುನೋ ಲಿಂಗನೋ ಏನೋ ಒಂದು ಜಗಲಿ ಮೇಲೆ ಇಟ್ಟು ಅದಕ್ಕೆ ನೀವು ದೇವರು ಅಂತೇಳಿ ಭಾವಿಸಿ ಅದು ಏನಪ್ಪ ನಿಮ್ಮ ಆತ್ಮ ಸ್ವರೂಪ ಅಂತ ತಿಳ್ಕೊಂಡು ನೀವು ಯಾವ ರೀತಿ ಆನಂದವಾಗಿರ್ತೀರಿ ಅದೇ ರೀತಿ ಅದಕ್ಕೂ ಸಹಿತ ಆನಂದವಾಗಿಟ್ಟು ನೀವು ನೀರು ಕುಡಿತೀರಿ, ಅದಕ್ಕೊಂದಿಟ್ಟು ನೀರು ಹಾಕ್ಬೇಕು. ನೀವು ಊಟ ಮಾಡ್ತೀರಿ, ಅದಕ್ಕೊಂದಿಟ್ಟು ನೈವೇದ್ಯ ಕೊಡ್ಬೇಕು. ಅದು ನಿಮಗೆ ಬೆಳಕು ಬೇಕು, ಕರೆಂಟ್ ಹೋಯ್ತಂದ್ರೆ ಹೆಂಗಾಗ್ತದೆ? ಹಂಗ ಆ ದೇವರಿಗೂ ಒಂದಿಟ್ಟು ದೀಪ ಹಚ್ಬೇಕು. ನಿಮಗೆ ಫ್ರೆಶ್ ಗಾಳಿ ಬೇಕಂದ್ರ ಹಂಗ ಅವನಿಗೆ ಒಂದಿಟ್ಟು ಧೂಪ ದೀಪ ಹಚ್ಬೇಕು. ಇದಕ್ಕೇನಂತಾರ ಪೂಜೆ. ನಾನು ಜೀರೋ ಅಪ್ಪ, ನೀನು ಹೀರೋ. ಪೂಜೆ ಅಂದ್ರೆ ಜೀರೋ, ನಾ ಏನಲ್ಲಪ್ಪ, ನಾನು ನನ್ನದಂತ ಇಲ್ಲಿ ಏನಿಲ್ಲಪ್ಪ, ಪರಮಾತ್ಮ ಎಲ್ಲ ನಿಂದೆ ನೋಡಪ್ಪ ಅಂತೇಳಿ ಜಗಲಿ ಮೇಲೋ ಗುಡಿಯಾಗೋ ಉಡ್ಯಾಗೋ ಹ್ಯಾಂಗ ಒಂದು ಇಟ್ಕೊಂಡು ಆ ದೇವರ ಮುಂದೆ ಪ್ರತಿನಿತ್ಯ ನಾವು ಜೀರೋ ಆಗ್ಬೇಕು. ಅದು ಪೂಜೆ. ಹಂಗೆಂದರೆ ಆಗಿರೇನು? ಎಲ್ಲ ನಿಂದೆ ನೋಡಪ್ಪ, ನಂದು ಏನಿಲ್ಲ ಅಂತೇಳಿ ಯಾವಾಗ ದಿನ ಪೂಜೆ ಮಾಡ್ತೀರಿ, ಮಣಗಟ್ಲೆ ಜಗಲಿ ಮೇಲೆ ಪೂಜೆ ದೇವ್ರ ತಂದು ಇಟ್ಟು ನಿನಗೆ ಅಲ್ಲಿದು ತಂದಿಟ್ಟು ಪೂಜೆ ಮಾಡೀನಿ, ಇಲ್ಲಿದು ತಂದಿಟ್ಟು ಪೂಜೆ ಮಾಡೀನಿ, ಏಸ್ ದಿನ ಮಾಡಬೇಕು, ಸಾಕಾಗ್ಯದ, ನಿನ್ನ ತೊಳೆದು ಬೇಸರ ಬಂದದ. ಅಂಥದ್ದು ಪೂಜೆ ಅಂತಾರೇನು? ನೀ ಮಾಡು ಯಾಕೆ ನೀ ಯಾಕೆ ಮಾಡಿಲ್ಲ ಜಗಳಾಡ್ತಿರ್ತಾರೆ. ಅದು ಪೂಜೆ ಅಂತಾರೇನು? ಪೂಜೆ ಅಂದ್ರೆ ಏನು? ಜೀರೋ, ಶೂನ್ಯ ಆಗೋದು. ನೀ ಹೀರೋ, ನಾ ಜೀರೋ. ಇದಕ್ಕೆ ಪೂಜೆ ಅಂತ ಗೊತ್ತಲ್ಲ. ಪೂಜೆ ಅಂದ್ರೆ ಏನು? ಪೂಜೆಗೆ ಏನು ಅಂತಾರೆ? ಜೀರೋ ಪೂಜೆ ಅಂತಾರೆ ಇಲ್ಲ ಕನ್ನಡದಲ್ಲಿ? ಸೊನ್ನೆ ಪೂಂಜಿ. ಸಂಸ್ಕೃತದಾಗ ಪೂಂಜಿ, ಕನ್ನಡದಾಗ ಪೂಜೆ. ಪೂಜೆ ಮಾಡೋದು ಹಿಂಗಾಗ್ಯದೇನೆ ಯಾವಾಗಾರ ನಿಮಗೆ? ನಂದೇನಿಲ್ಲಪ್ಪ ಎಲ್ಲ ನಿಂದತ್ತೇಳಿ ಏನಾರ ಮಾಡಿ ಅನ್ಕೊಂಡಿರೇನೆಂದರೆ ಇವತ್ತು ಗೊತ್ತಾಯ್ತಾ? ಇಲ್ಲ, ಏನ್ ಮೊದಲೇ ಗೊತ್ತಿತ್ತ? ಹೇಳ್ಬಾರ್ದಲ್ಲ, ಕೇಳಿದ್ರೆ ಮತ್ತ ಅಪಮಾನ. ಮುಂದೇನಾಯ್ತಪ್ಪ? ಜಪ ಮಾಡೋದಂದ್ರೇನು? ಬಾಯಿಲಿಂತ ಕೆಲ್ಸಕ್ಕೆ ಬರಲಾರ್ದು ಮಾತಾಡಬಾರ್ದು. ದೇವರು ಮತ್ತು ಸತ್ಯವಾಕ್ಯಗಳು ಮತ್ತೆ ಕಲ್ಯಾಣಕಾರಿ ವಿಚಾರಗಳನ್ನೇ ಮಾತಾಡ್ತಾ ಇರ್ಬೇಕು. ದೇವರ ಮಂತ್ರಗಳು ಹೇಳ್ತಿರ್ಬೇಕು, ಸ್ತೋತ್ರಗಳು ಮಾಡ್ತಿರ್ಬೇಕು. ವಾಣಿಯಿಂದ ಕಾಯ ವಾಚ. ಈ ವಾಣಿ ಶುದ್ಧಿ ಇರ್ಬೇಕು, ಜಪ ಮಾಡ್ಬೇಕು. ನೀವು ಜಪ ಮಾಡೋದ್ ಬಿಟ್ಟು ಏನಾರ ಲೌಕಿಕ ಕೆಲ್ಸಕ್ಕೆ ಬರಲಾರ ಆಜುಬಾಜುದವ್ರು ಸುದ್ದಿ ಮಾತಾಡಿ ಹೊಲ್ಸ್ ಹಿಡಿಸಿದ್ರಿ, ಅದು ಜಪ ಅಲ್ಲ. ಮಲಜೀವಿಗಳು ಆ ಕೆಲಸ ಮಾಡೋದು, ಕಟ್ಟಿ ಮೇಲೆ ಕೊಟ್ಟು ಯಾರ್ದಾರ ಸುದ್ದಿ ಮಾತಾಡೋದು, ಅವ್ರಿಗೇನನ್ನೋ ಇವ್ರಿಗೇನನ್ನೋ, ಅದೆಲ್ಲ ಮಲಜೀವಿಗಳು ಅಷ್ಟೇ. ಅವ್ರು 4 ಮಂದಿ ಕೂತಾಗ ಒಳ್ಳೆ ದೇವರ ವಿಚಾರಗಳನ್ನೇ ಮಾತಾಡಬೇಕು, ಒಳ್ಳೆ ವಿಚಾರ, ಜ್ಞಾನದ ವಿಚಾರ, ಅದೇ ಜಪ. ಆಮೇಲೆ ಸದಾ ಕಾಲ ನಾನು ಬ್ರಹ್ಮ ಅದೀನಿ ಅನ್ನೋದ್ರ ಕಡೆ ಅರಿವು ಇರಬೇಕು. ಇಡೀ ವಿಶ್ವ ಎಲ್ಲ ವಸ್ತುಗಳು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡೆ ನಾವು ದರ್ಶನ ಮಾಡ್ತಾ ಇರ್ಬೇಕು. ಅದಕ್ಕೇನಂತಾರ? ಧ್ಯಾನ, ಉಪಾಸನೆ. ನನ್ನೊಳಗನು ನೀನೇ ಅದಿ, ಎಲ್ಲ ಕಡೆ ನೀನೇ ಅದಿ ಅಂತೇಳಿ ಆ ಧ್ಯಾನ ಹೆಂಗಿರ್ಬೇಕಪ್ಪ ಅಂತಂದ್ರ, ಈ ಎಣ್ಣೆ ಡಬ್ಬಿ ಒಳಗಿಂದ ಎಣ್ಣೆ ಹಾಕೋ ಟೈಮ್ನೊಳಗೆ ಆ ಎಣ್ಣೆದ ಧಾರೆ ಹೆಂಗ್ ಹರಿತದ ನಿರಂತರವಾಗಿ, ಹಂಗ ಹರಿಬೇಕು. ಕಟ್ಟು ಆಗ್ಬಾರ್ದು, ಹಂಗಿರ್ಬೇಕು ಧ್ಯಾನ, ನಿರಂತರ ಧ್ಯಾನ. ಅದು ಧ್ಯಾನ. ಆಮೇಲೆ ಇವೆಷ್ಟದು? 6. ಅಹಿಂಸಾ 1, ಸತ್ಯ 2, ಅತ್ಯಯ 3, ಬ್ರಹ್ಮಚರ್ಯ 4, ದಯೆ 5, ಕ್ಷಮ 6, ದಾನ 7, ಪೂಜೆ 8, ಜಪ 9, ಧ್ಯಾನ 10. ಇವಕ್ಕೇನಂತಾರ? ದಶವಿಧ ಧರ್ಮಗಳು ಅಂತಾರೆ. ದಶವಿಧ ಧರ್ಮಗಳು. ಧ್ಯಾನಂ ಇಂತಿ ಧರ್ಮಸ್ಯ ಸಂಗ್ರಹ. ಇವಕ್ಕೆ ಧರ್ಮ ಅಂತಾರೆ. ನೋಡಪ್ಪ, ಧರ್ಮ ಅಂದ್ರೆ ಏನು? ಇಲ್ಲೇನು ವೀರಶೈವ ಅಂತದ, ಲಿಂಗಾಯತ್ ಅಂತದ, ಕ್ರಿಶ್ಚಿಯನ್ ಅಂತದ, ಇಸ್ಲಾಂ ಅಂತದ, ಸಿಖ್ ಅಂತದ, ಜೈನ್ ಅಂತದ, ಬುದ್ಧ ಅಂತದ. ಏನದ ಇದ್ರೆ ಸಿದ್ಧಾಂತ. ಇದು ಧರ್ಮದ ಸಿದ್ಧಾಂತಿಕವಾಗಿ ಧರ್ಮವನ್ನ ವಿಶ್ಲೇಷಣೆ ಮಾಡುವ ವಿಧಾನ ಇದು. ಯಾವುದೇ ಆಗಲಿ ನಿಮ್ಮ ಸಮಸ್ಯೆ ಇತ್ತಂತಂದ್ರೆ ಈ ಗ್ರಂಥದ ಹುಡುಕ್ಬೇಕು, ಇದ್ರೊಳಗೆ ಪರಿಹಾರ ಸಿಗ್ತವೆ. ಧರ್ಮ ಅಂದ್ರೆ ಏನು ಅಂತೇಳಿ ಇಲ್ಲಿ ತನಕ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದ್ರೂ ಇರ್ಬೋದು, ಗೊತ್ತಿಲ್ಲದೆ ಇದ್ರೂ ಇರ್ಬೋದು. ನೀವು ಗಟ್ಟಿಯಾಗಿ ಧರ್ಮ ಅಂದ್ರೆ ಏನು ಅಂತೇಳಿ ಇದನ್ನ ಹೇಳುವಂಥವ್ರು ಆಗ್ಬೇಕು, ಇದಕ್ಕೆ ಅಂಟುಕೋಬೇಕು.
ಉಳಿದು ಎಲ್ಲ ಧರ್ಮಕ್ಕೆಲ್ಲ ಗುದ್ದಾಡ್ತಿರ್ತಾವಲ್ಲ ಅವೆಲ್ಲ ಅವು ಉಮಣ್ಯಾಗ ಗೋಲಿ ಗಿಲ್ಲಿ ದಾಂಡು ಪತಂಗ ತಗೊಂಡು ಆಡೋ ಹುಡುಗರು ಇರ್ತಾವಲ್ಲ, ಆ ಹುಡುಗರು ಹೆಂಗ್ ಗುದ್ದಾಡ್ತಿರ್ತಾವಲ್ಲ, ನಂದು ದಾರ ನಿಂದು ಪತಂಗ ಅಂತೇಳಿ ಹಾಂಗೆ ಇವು ಜಗಳಾಡಕತ್ತಾವ ಆಟೆ. ಈ ಧರ್ಮದ ಪ್ರಕಾರ ನಡೆದಾರಂದ್ರೆ ಅವರು ವಯಸ್ಸಾಗ್ಯದ 80 ವರ್ಷ 90 ವರ್ಷ ಆಗ್ಯದ. ಇಡೀ ಜಗತ್ತಿನೊಳಗೆ ಎಲ್ಲರೂ ಗಣಪತಿ ಪೂಜೆ ಮಾಡ್ತಾರ. ಆ ಗಣಪತಿ ಬೋಳಿ ಮಗ ಹತ್ಬೈತಾರ ಅವ್ರು. ಸಾಯ್ಲಕ್ಕಾಗ್ಯದ, ವಯಸ್ಸಾಗ್ಯದ. ಇವು ಗಣಪತಿ ಬೋಳಿ ಮಗ ಅಂತ ಬೈದ್ರ ಗಣಪತಿಗೆ ಬೈದ್ರೆ ಗಣಪತಿಗೆ ಏನೂ ಆಗಂಗಿಲ್ಲ. ಆ ಗಣಪತಿ ಪೂಜೆ ಮಾಡುವಂತ ಭಕ್ತರದಾರಲ್ಲ ಅವ್ರೇನ್ ಎಲ್ಲರೂ ನಿನ್ನ ಶಿಷ್ಯರದಾರ. ಗಣಪತಿಗೆ ಬೈದ್ರ ಅವ್ರು ಏನಾದ್ರು ಸುಧಾರಣೆ ಆಗ್ತಾರ? ಅವರಿಗೆಲ್ಲ ನೋವಾಗ್ತದ ಇಲ್ಲ? ಯಾವ ವಸ್ತುವನ್ನ ನೀವು ಶ್ರದ್ಧೆಯಿಂದ ಹಿಡ್ಕೊಂಡು ನೀವು ಪೂಜೆ ಮಾಡ್ಕೊಂಡು ಏನೋ ನಿಮ್ ಸುಖಕ್ಕೆ ಮಾಡ್ಕೊಂಡಿರ್ತೀರ, ಆ ವಸ್ತುಗೆ ಬೈಕೋತ ಅಡ್ಡಾಡಿದ್ರೆ ಏನದ ಅರ್ಥ? ಏನು ಗಣಪತಿದ್ ಸರಿಯಾದ ಅರ್ಥನೇ ಹೇಳಿದ್ರ? ಇಲ್ಲ, ಬೈತಾರ. ಶಿವನಿಗೆ ಬೈತಾರ, ಪಾರ್ವತಿಗೆ ಬೈತಾರ, ಬ್ರಹ್ಮಗೆ ಬೈತಾರ, ವಿಷ್ಣುಗೆ ಬೈತಾರ, ಎಲ್ಲರಿಗೆ ದೇವತೆಗಳ ಲಕ್ಷ್ಮಿಗೆ ಬೈತಾರ. ಅವೆಲ್ಲ ಪ್ರತಿಯೊಬ್ಬರು ಹೃದಯದೊಳಗ ಸ್ಥಾನ ಕೊಟ್ಟಾರ ಆ ತತ್ವಗಳಿಗೆ. ಅವಕ್ಕೆಲ್ಲ ಬೈಕೊತ್ತಿದ್ರ ಜನರ ಪರಿಸ್ಥಿತಿ ಏನಾಗ್ತದ? ಒಂದು ಚಲೋ ತತ್ವ ನೀವನೇ ಕೊಡ್ತೀರ, ಅದನ್ನೂ ಇಲ್ಲ. ಕೊಳ್ಳಗೆ ಲಿಂಗ ಕಟ್ಟಿ ಊರೆಲ್ಲ ಬೈಕೊತ್ತ ಅಡ್ಡಾಡ್ತಿರ್ತೀರ, ಲಿಂಗದ ಅರ್ಥ ಹೇಳ್ತೀರ, ಅದನ್ನೂ ಇಲ್ಲ. ಯಾವರೇ ಒಬ್ಬವರೇ ಸ್ವಾಮೀಜಿ ಈ ಕೂಟಸ್ಥನ ಲಿಂಗ ಮಾಡಿ ಅರಿವೆ ಲಿಂಗ ಅಂತ ಹೇಳ್ದವನಂದ್ರೆ ಎಲ್ಲರೇ? ಈ ಮಟ್ಟಕ್ಕೆ ಆಳವಾಗಿ ಹೋಗಿ ಹೇಳ್ದವನವ ನಾನು ಯಾರೇ? ಹೇಳಿರಂದ್ರೆ ಯಾರೇ? ಯಾರಿಲ್ಲ. ಅಲ್ಲಿ ನಿಂತು ಇಲ್ಲಿ ತನ ನಾವು ಸಾಯ್ಲಕ್ಕಾಗವ, ನಮಗೂ ಒಬ್ರು ಕುಂದಿರ್ಸಿಂತ ಸುದ್ದಿನೇ ಹೇಳಿಲ್ಲ. ಈ ತತ್ವರ ನೀವು ಪರ್ಫೆಕ್ಟ್ ಆಗಿ ಕೊಡ್ತೀರಾ? ಇಲ್ಲ. ಸುಮ್ ಕೊಳ್ಳಾಗ ಒಂದು ಲಿಂಗ ಕಟ್ಟೋದು, ಕೈ ಬಿಟ್ಬಿಡೋದು, ಏನಾರ ಹಿಂಗೆ ನಮ್ಮಂಗೆ ಬೈಕೋತ ಅಡ್ಡಾಡ್ ನೀನು ಅಂತ. ಇವೆಲ್ಲ ಅಲ್ಲ, ಇವೆಲ್ಲ ಧರ್ಮ ಅಲ್ಲ. ಇವೆಲ್ಲ ಏನದಾವ ಅಂದ್ರೆ ಹುಡುಗಾಟದ ಜಗಳಗಳು ಅಷ್ಟೇ, ಚೈಲ್ಡಿಶ್. ಅವ್ರಿಗೇನು ಪ್ರಬುದ್ಧತೆ ಬಂದಿಲ್ಲ. ಎಷ್ಟು ವಯಸ್ಸಾದ್ರೂ ಅವ್ರಿಗೊಂದು ಮೆಚುರಿಟಿ ಅನ್ನೋದೇ ಬಂದಿಲ್ಲ. ಮತ್ತೆ ಇಂಥವೇ ಕೊಲಸು ಮಾತಾಡ್ಕೋತ ಜನರ ತಲೆ ಕೆಡಿಸ್ಕೋತ ಅಡ್ಡಾಡ್ತಾರೆ. ಮತ್ತೆ ಅದಕ್ಕೆ ಏನ್ ಬೆಲೆ ಸಿಗ್ಬೇಕು ಅದಕ್ಕೆ ಬೆಲೆ ಸಿಗ್ತು, ಸರ್ಟಿಫಿಕೇಟ್. ನಾವೇನ್ ಮಾಡ್ತೀವಿ ಅದರ ಪ್ರಮಾಣ ಪತ್ರ ಈ ಸಮಾಜ ಕೊಟ್ಟೆ ಕೊಡ್ತು, ಬಿಡಂಗಿಲ್ಲ ಅವ್ರು. ತಯಾರ ಇದೇ ಜನ್ಮದಾಗೆ ಗೊತ್ತಾಗ್ತದೆ. ಈಗ ಗೊತ್ತಾಗ್ಯದ. ಈಗ ಏನು ನಾವು ಅಲ್ಲಿ ತಿಲ್ಲಿತನ ಮಾಡಿದ್ದು ಎಲ್ಲಿಗೆ ಬತ್ತು ನಮ್ಮ ಮಳೆ ಬರ ಏನಿಲ್ಲ, ನಮ್ದು ಗೊತ್ತಾಗ್ತದೆ. ಏನಿಲ್ಲ, ಏನ್ ಮಾಡ್ತೀವಿ ಅದನ್ನ ಪಡ್ಕೊಂಡೇ ಹೋಗ್ತೀವಿ. ನಾವೇನು ಮುಂದಿನ ಜನ್ಮ ಅಲ್ಲ, ಇದೇ ಜನ್ಮದಾಗೆ ಬರೋಬ್ಬರಿ ಗೊತ್ತು ಮಾಡ್ತಾರೆ. ಮೊದಲಿಂದ ಮುಂದಿನ ಜನ್ಮ ಅಂತ ಇತ್ತು, ಈಗ ಮುಂದಿನ ಜನ್ಮಗಿನ ಹೀಗೆ ಗೊತ್ತಾಗ್ತದೆ. ರಿಸಲ್ಟ್ ಹಿಂಗಾಗಿ ಧರ್ಮಸ್ಯ ಸಂಗ್ರಹ ದಶವಿಧ ಧರ್ಮಗಳಂತ ಏನದವ 10 ಲೀಸ್ಟ್ ಬರ್ಕೊಂಡಿರಿಲ್ಲ. ಆ ಶ್ಲೋಕ ತಗೊಂಡು ಧರ್ಮ ಅಂದ್ರೆ ಇವು 10 ಇನ್ನ ಇದರಂಗೆ ಎಲ್ಲಾ ಜೀವಿಗಳಿಗೆ ಉಪಯೋಗ ಆಗಂತವು ಏನಾರ ವಿಚಾರಗಳಂದ್ರೆ 10 ತೆಗೆದು 20 ಮಾಡ್ರಿ. ನಿಮ್ದು ಒಂದು ಬರೀರಿ ಸ್ವಂತ, ಏನ್ ತೊಂದರೆ ಇಲ್ಲ. ಜನರು ಡಿವೈಡ್ ಆಗಬಾರ್ದು. ಎಲ್ಲರಿಗೂ ಇದು ಬೇಕು, ಎಲ್ಲರಿಗೂ ಬೇಕಾದಂತ ವಿಚಾರನೇ ಧರ್ಮ, ಮತ್ತಿನ್ನೇನಿಲ್ಲ. ಎಲ್ಲರೂ ಈ ರೀತಿ ನಡೆದ್ರೆ ಎಲ್ಲರೂ ಸುಖವಾಗಿರ್ತೀವಿ ಅಂತ ಯಾವ ತತ್ವಗಳವೋ ಅವೆಲ್ಲ ಧರ್ಮಗಳೇ. ಇಲ್ಲಿ ಒಂದು 10 ಸ್ಯಾಂಪಲ್ ಕೊಟ್ಟಾರ ಅಷ್ಟೇ. ಎಲ್ಲದೇನಕ್ಕಿರ್ಲಕ್ಕ ಅಂತ ಧರ್ಮ ಏನಾಗ್ತದಪ್ಪ, ಎಲ್ಲರೂ ಒಂದಾಗಿ ಚಂದಾಗಿ ಆನಂದವಾಗಿ ಇರಬೇಕಾದಂತ ಜೀವನ ನಾಶ ಆಗ್ತದ. ಎದ್ರಾಗ ಸ್ವಾರ್ಥ. ಯುವತಿಯ ಸಂಘ ಅಂತಂದ್ರೆ ಈ ಸ್ವಾರ್ಥ, ತನ್ನ ಸುಖವನ್ನ ತಾನಷ್ಟೇ ನೋಡ್ಕೊಳ್ಳೋದಕ್ಕೆ ಅದು ಯುವತಿಯ ಸಂಘ ಅನ್ನೋದು ತೆಗೆದು ಏನ್ ಮಾಡ್ಬೇಕು, ಬರೇ ಸ್ವಾರ್ಥ ಸುಖವನ್ನ ನಾವು ಲಕ್ಷ್ಯ ಕೊಟ್ಟೇವಂತಂದ್ರೆ ಈ ರೀತಿಯಾದ ಧರ್ಮ ನಾಶ ಆಗ್ತದೆ. ಯಾವುದು ಚೆನ್ನಾಗಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಚೆನ್ನಾಗಿರಂಗಿಲ್ಲ ಅಂತ ಹೇಳ್ತಾರೆ. ಮತ್ತೇನು ಮುಂದಿಂದು 224ನೇ ವಿಷಯಾಂಕ ನಾಳೆಗೆ ಮುಂದಕ್ಕೆ ಹೋಗ್ಬೋದಾ?
ಧರ್ಮದ ಬಗ್ಗೆ ಇವತ್ತು ಹೇಳಿದ್ದೇನು ಉಪಯೋಗ ಆಗ್ತದ ಇಲ್ಲ. ಧರ್ಮ ಅಂದ್ರೆ ಏನು ಅಂತ ತಿಳಿಸಿ ಹೇಳಿದ್ದು ಸಿದ್ಧಾಂತಿಕವಾಗಿ ಧರ್ಮದ ವಿಶ್ಲೇಷಣೆ. ಮತ್ತೆ ಆ ಶ್ಲೋಕ ಬರೆದಿಟ್ಕೊಂಡ್ಬಿಡ್ರಿ, ಮನೆಯೊಳಗೆ ಎಲ್ಲಿ ಬೇಕಲ್ಲಿ ಬರೀರಿ, ಗಾಡಿಗೆ ಅದು ಎಲ್ಲ ಕಡೆ ಬರೀರಿ. ಧರ್ಮ ಸಂಗ್ರಹ. ಧರ್ಮಾಚಾರ ಸ್ಥಳದೊಳಗೆ 2ನೇ ಶ್ಲೋಕನೇ ಅದೇ ಅದ. ಮಹೇಶ ಸ್ಥಳ ಎಂಥದ್ದು? ಲಿಂಗ ಸ್ಥಳದ ಮಹೇಶ ಸ್ಥಳದೊಳಗೆ ಧರ್ಮಾಚಾರ ಸ್ಥಳ. ಆ ಧರ್ಮಾಚಾರ ಸ್ಥಳದೊಳಗೆ 2ನೇ ಶ್ಲೋಕ. ಹಿಂಗೆ ತಿಳ್ಕೊಂಡು ಧರ್ಮ ಅಂದ್ರೆ ಏನು ಅನ್ನೋದು ತಿಳ್ಕೊಂಡ್ಮೇಲೆ ಉಳಿದ ಧರ್ಮಗಳು ಜನರನ್ನ ಡಿವೈಡ್ ಮಾಡಿ ಜನರಿಗೆ ಬೆಂಕಿ ಹಚ್ಚಿ ತಲೆ ಕೆಡಿಸಿ ಮಾಡ್ತಾವಲ್ಲ, ಅವೆಲ್ಲ ಧರ್ಮಗಳಂತೀರ ಅಧರ್ಮಗಳಂತೀರ? ಈಗ ನೀವು ಅಧರ್ಮಗಳು. ಜನರಿಗೆ ಡಿವೈಡ್ ಮಾಡೋವೆಲ್ಲ ಅಧರ್ಮಗಳು. ಧರ್ಮ ಪ್ರಚಾರಕರ ಅಲ್ಲ, ಅವರು ಅಧರ್ಮ ಪ್ರಚಾರಕರು ಅಂತ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಅದು ಬಸವಣ್ಣನ ಹೆಸರ ಮೇಲೆ ಅಧರ್ಮ ಪ್ರಚಾರಕ ಮಾಡ್ಲಕತ್ತಾರ. ಬಸವಣ್ಣಗೆ ಮಸಿ ಬಳಿಲಕತ್ತಾರ ಬಸವಣ್ಣನ ಮುಖಕ್ಕೆ. ಬಸವಣ್ಣ ಅಂತ ಕೆಲಸ ಮಾಡ್ಯಾರ. ಎಲ್ಲೆಲ್ಲಿ ಕಾಶ್ಮೀರ ಕೂನಿಲ್ಲ ಗೊತ್ತಿಲ್ಲ, ಎಲ್ಲೆಲ್ಲ ಹೋಗಿ ಈಗ ನಾವು ಉಳಿವಿಗೆ ಹೋಗಿ ಬರ್ಬೇಕಾದ್ರೆ ಒದ್ದಾಡ್ಲಕತ್ತೀವಿ. ಅದು ಕರ್ನಾಟಕದೊಳಗೆ ಧಾರವಾಡ ಹಿಂಗ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತೇಳಿ ಕುದುರೆ ತಗೊಂಡು, ಬಸ್ ಇಲ್ಲ, ಗಾಡಿ ಇಲ್ಲ, 12ನೇ ಶತಮಾನ ಎಲ್ಲಿ ಕಾಶ್ಮೀರ, ಅಲ್ಲಿ ಹೋಗಿ ಆ ಜಂಗಮರಿ ಕರ್ಕೊಂಬಂದ್ರ ಆ ರಾಜ ಅವ್ರ ಬೆನ್ನ ಇಲ್ಲಿಗೆ ಬರ್ತಾನ ಅಂತಂದ್ರೆ ಇವ್ರದೆಲ್ಲ ಹೆಂಗಿರ್ಬೇಕು ನೆಟ್ವರ್ಕ್ ಆಗಿನ ಕಾಲದೊಳಗ. ಕಳ್ಳ ಆದ ಹೋದಂಗ ಹೋಗಿ ಅವ್ರಿಗೆಲ್ಲ 6,000 ಮಂದಿ ಜಂಗಮರಿ ಕಾಶ್ಮೀರ್ಲಿಂದ ಕರ್ಕೊಂಡ್ ಬರ್ತಾನೆ ಕಲ್ಯಾಣಕ್ಕ. ಇದೆಂತ ಲೀಲೆ! ಅವರು ಎಲ್ಲೆಲ್ಲಿ ಇದ್ದವ್ರಿಗೆಲ್ಲ ಒಂದು ಮಾಡಿ ತಂದು ಇಲ್ಲಿ ಕಲ್ಯಾಣದೊಳಗ ಅವರಿಗೆ ಒಂದು ಪೂಜ್ಯ ಸ್ಥಾನಮಾನ ಕೊಟ್ಟು ಅವರಿಂದ ಒಳ್ಳೆ ಸಾಹಿತ್ಯ ರಚನೆ ಮಾಡ್ಲಕ್ ಹಚ್ಚಿದವರು ಅವರಲ್ಲಿ. ಈ ಪುಟುಗೋಶಿಗಳು ಎಲ್ಲಿ ಈ ತನ್ನ ಸುತ್ತಮುತ್ತ ಇದ್ದವರಿಗೆ ದೂರ ಮಾಡ್ಕೊಳಕತ್ತಾರ. ಎಲ್ಲೆಲ್ಲ ಇದ್ದವ್ರಿಗೆ ತಂದು ಜಮಾ ಮಾಡಿದ ಬಸವಣ್ಣಯಲ್ಲಿ ಅವನ ಹೆಸರು ಮೇಲೆ ತಮ್ಮ ಸುತ್ತಮುತ್ತ ಇದ್ದು ಲಿಂಗ ಕಟ್ಕೊಂಡವ್ರಿಗೆ ದೂರ ಮಾಡ್ಲಕತ್ತಾರ, ಒಬ್ರಿಗೊಬ್ರು ಡಿವೈಡ್ ಮಾಡ್ಲಕತ್ತಾರ. ಇವ್ರು ಎಲ್ಲಿ? ಇವ್ರು ಯಾ ಲೆಕ್ಕ? ಬಸವಣ್ಣಗ ಇವ್ರಿಗೆ ಏನ್ ಸಂಬಂಧ ಅದ? ಮತ್ತು ಬಸವಣ್ಣನ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಹೇಳ್ತಾರ. ಬಸವಣ್ಣನ ಹೆಸರು ಮಸಿಗೊಳದ ಹಾಳು ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಅವನ ಹೆಸರು ಹೇಳ್ತೀರಿ ಅಂತಂದ್ಮೇಲೆ ಜನರ ಸಮಾಜ ಘಾತಕ ಕೆಲಸ ಮಾಡಿ ಅವ್ರ ಮುಖಕ್ಕೆ ಮಸಿ ಬೆಳಿಬೇಡ್ರಿ. ಹಗುರವಾಗಿ ಯಾಕೆ ಮಾತಾಡ್ತಾರೆ? ಬಸವಣ್ಣಗೆ ಯಾಕೆ ಬೈತಾರ ಅಂತಂದ್ರೆ ನಿಮ್ಮನ್ನು ನೋಡಿ ಬೈತಾರ. ನಿಮ್ಮಂತ ಅನುಯಾಯಿಗಳನ್ನು ಅಯೋಗ್ಯರನ್ನು ನೋಡಿದ ಕೂಡ್ಲೇನೆ ಬಸವಣ್ಣ ಯಾಕೆ ಬೈತಾರ ಅಂದ್ರೆ ಎಂತ ದರಿದ್ರ ಅನುಯಾಯಿಗಳು ಇಟ್ಕೊಂಡಿದಪ್ಪ ಪರಮಾತ್ಮ ನೀನು ಅಂತ ಬೈತಾರ. ಬಸವಣ್ಣನ ಬಗ್ಗೆ ಎಲ್ಲರಿಗೂ ಗೌರವ ಅದು. ಅವನ ಬಗ್ಗೆ ಯಾರಿಗೂ ಗೌರವ ಇಲ್ಲ. ಅವನಿಗೆ ಪ್ರೀತಿ ಮಾಡ್ಲಾರ್ದವ್ರ ಜಗತ್ತಿನಾಗ ಯಾರೂ ಇಲ್ಲ. ಅವನ ಹೆಸರು ಹೇಳಿ ಅನಾಚಾರ ಮಾಡ್ತಾರಲ್ಲ, ತಪ್ಪು ಮಾಡ್ತಾರಲ್ಲ, ಅದು ಒಂದು ಸಮಸ್ಯೆ. ಏನಕ್ಕಿರಲಿ ಬಿಡ್ರಿ. ಆದ್ರೆ ಧರ್ಮ ಸಂಗ್ರಹ ಅನ್ನೋದು ತಿಳ್ಕೊ. ಧರ್ಮದ ವ್ಯಾಖ್ಯಾನ ಇವತ್ತ ಅಚಾನಕ್ಕಾಗಿ ಬಂತು. ಆ ಶಬ್ದ ಬಿಟ್ಟೆ ಅಂತಂದ್ರೆ ಮುಂದೆ ಧರ್ಮದ ಬಗ್ಗೆ ಯಾರು ಎಂದೂ ಹೇಳಲ್ಲ, ಎಂದೂ ಕೇಳಲ್ಲ. ನೀವು ಸಿದ್ಧಾಂತಿಕಮಣಿ ಓದ್ತೀರಿ, ಆದ್ರೆ ಹಿಂಗ ಪರಿಣಾಮಕಾರಿ ಎಷ್ಟು ಸಾರಿ ಓದಿರಿ ಧರ್ಮ ಅಂದ್ರೆ ಏನಂತ ಹೇಳಕ್ ಬರಲ್ಲ. ಸಿದ್ಧಾಂತಿಕಮಣಿ ಓದಿರಿ, ಫಸ್ಟ್ ಇಂದ ಲಾಸ್ಟ್ ಇಂತಾನೆ ಓದೋರು ಬಹಳ ಮಂದಿ ಇದ್ರಿ. ಆದ್ರೆ ಧರ್ಮ ಅನ್ನೋ ಶಬ್ದ ಕ್ಯಾಚ್ ಮಾಡಿ ಅದನ್ನ ಬೆಳಕು ಮಾಡ್ಕೊಂಡವ್ರು ಎಷ್ಟು ಮಂದಿ ಇದಿರಿ? ಇವತ್ತು ಬೆಳಕಾಯ್ತಿಲ್ಲ. ಅದು ಸರಿಯಾಗಿ ಬೆಳಕಾಗೋದಂದ್ರೆ ಏನು? ತಿಳಿಯಾಗಿ ಸರಿ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು. ನೀವು ಏನ್ ಮಾಡಬೇಕು? ಇದು ತಿಳಿದ ಮೇಲೆ ಅದ್ರೊಳಗ 10 ಅದಾವಿಲ್ಲ, 10 ಅದಾವಿಲ್ರಿ, 10 ಧರ್ಮ. ಈಗೇನ್ ಮಾಡ್ಬೇಕು? ಒಂದು 100 ಪೇಜಿನೂ 10 ನೋಟ್ಬುಕ್ ತಗೋಬೇಕು. ನೀವು ನಿಜವಾಗಿ ಧರ್ಮದ ಬಗ್ಗೆ ಒಳ್ಳೆ ಪ್ರವಚನ ಕೊಡ್ಬೇಕಾದ್ರೆ 10 ನೋಟ್ಬುಕ್ ತಗೊಂಡು 1ನೇ ನೋಟ್ಬುಕ್ ಹೆಸರ ಅಹಿಂಸಾ ಧರ್ಮ, 2ನೇದ್ದು ಸತ್ಯ ಧರ್ಮ, 3ನೇದ್ದು ಅಸ್ಥೇಯ ಧರ್ಮ, ಬ್ರಹ್ಮಚರ್ಯ ಧರ್ಮ ಅಂತೇಳಿ ಒಂದು 100 ಪೇಜಿನ ನೋಟ್ಬುಕ್ ತಗೊಂಡು ಒಂದು 10 ನೋಟ್ಬುಕ್ಗಳು ಮಾಡ್ಕೋಬೇಕು. ಮಾಡ್ಕೊಂಡು ಏನ್ ಮಾಡ್ಬೇಕು? ಆ ಕ್ಷಮಾ ಧರ್ಮ ಅಂತೇಳಿ ಮಾಡಿ ನೀವು ಏನು ಪ್ರತಿನಿತ್ಯ ಜೀವನದ ನ್ಯೂಸ್ ಪೇಪರ್ ಓದ್ತಿರೋ, ಮ್ಯಾಗ್ಝಿನ್ ಓದ್ತಿರೋ, ಮತ್ತೆ ಎಲ್ಲೆಲ್ಲಿ ಏನೇನು ಓದ್ತೀರಿ ಅವೆಲ್ಲ ಓದಿಸೋದ್ರೊಳಗ ಧರ್ಮದ ವಿಷಯಗಳು ಏನೇನು ಬರ್ತಾವ ಆ ಧರ್ಮದ ವಿಷಯಗಳು ಇವು 10 ಎಲ್ಲೋ ಒಂದ್ ಕಡೆ ಬರುತ್ತದ.
ಯಾವುದೋ ಒಂದು ನೋಟ್ಬುಕ್ಕಿಗೆ ಸಂಬಂಧಪಟ್ಟದ ವಿಷಯ ಇರ್ತದೆ, ಅದರೊಳಗೆ ಅದು ಸಂಗ್ರಹ ಮಾಡ್ಕೋಬೇಕು. ನಾ ಮಾಡಿದ ಕೆಲಸ ಇದು, ನಾ ಮಾಡಿದ್ದು ಕೆಲಸ. ಇದೆಲ್ಲ ಹೆಂಗ್ ತಿಳಿದದ, ಹೆಂಗ್ ಮಾಡಿದೆ ಅಂದ್ರೆ 10 ನೋಟ್ಬುಕ್ ಇಟ್ಟೆ. 10 ನೋಟ್ಬುಕ್ನೊಳಗ ಈ ಯಾವುದೇ ಧರ್ಮದ ವಿಷಯ ಬಂದ ಹೊತ್ನಾಗ ಈ 10ರಾಗ ಒಂದಕ್ಕೆ ಸಂಬಂಧಪಟ್ಟದ್ದೇ ಇರ್ತದವು. ಅದನ್ನು ತಗೊಂಡು ಆ ನೋಟ್ಬುಕ್ನಾಗ ಬರೆದಿಟ್ಬಿಡ್ತಿದ್ದೆ. ಈ ಕ್ಷಮ ಅಂದ್ರೆ ಆ ಕ್ಷಮದ ಬಗ್ಗೆನೇ ಒಂದು 3 ತಾಸು ಟೈಮ್ ಕೊಟ್ಟರು ಸಾಲಂಗಿಲ್ಲ ನನಗೆ. ಕ್ಷಮ ಅನ್ನೋದು 2 ಅಕ್ಷರ ಅದ. 3 ತಾಸು ಟೈಮ್ ಕೊಟ್ಟರು ಸಾಲಂಗಿಲ್ಲ. ಈಗ ನಾನು ಅಷ್ಟ ಆ ಕ್ಷಮೆಗೆ ಸಂಬಂಧಪಟ್ಟಂತ ವಿಚಾರ ಸಂಗ್ರಹ ಮಾಡಬೇಕು, ಅದು ತಗೋಬೇಕು, ಓದ್ಬೇಕು, ಬರಿಬೇಕು. ಇದು ಕ್ಷಮೆಗೆ ಸಂಬಂಧಪಟ್ಟ ವಿಷಯ, ಈ ಕ್ಷಮಾ ಧರ್ಮ ಅನ್ನೋ ನೋಟ್ಬುಕ್ನಾಗ ಬರೆದು ಸಂಗ್ರಹ ಮಾಡಿದ್ರೆ ಎಷ್ಟು ತಿಳ್ಕೊಂಡಾರಲ್ಲಪ್ಪ, ಎಷ್ಟು ತಿಳ್ಕೊಂಡಾರ. ಏನು ಸ್ವಂತ ತಿಳಿದ್ರ, ಅಲ್ಲಿ ಇಲ್ಲಿ ನೋಡಿದ್ದು, ಅಲ್ಲಿ ಇಲ್ಲಿ ಮಾತನಾಡಿದ್ದು, ಅಲ್ಲಿ ಇಲ್ಲಿ ಹೇಳಿದ್ದು ಕೇಳಿದ್ದು ಏನದ ತಗೊಂಡು ಬರೋದು ಈ ಧರ್ಮದ ಗ್ರಂಥ. 10 ದಶವಿಧ ಧರ್ಮ ಸಂಗ್ರಹಗಳು ಏನದೋ ಇದ್ರೊಳಗೆ ತಂದು ಹಾಕೊಂಡ್ಬಿಡ್ತಿದ್ದೆ ನಾನು. ಇದರಿಂದ ನನಗೆ ಧರ್ಮದ ವ್ಯಾಖ್ಯಾನ ಮಾಡ್ಲಕ್ಕ ಈ ನಿರರ್ಗಳವಾಗಿ ಮಾಡುವಂತ ಶಕ್ತಿ ಬಂತು. ಒಂದು ಸ್ಯಾಂಪಲ್ ನಾ ಮಾಡೋ ಕೆಲಸ ಹೆಂಗಿರ್ತದೆ. ಕಾಯಕ ಅಂತ ಒಂದು ನೋಟ್ಬುಕ್ ಇಟ್ಟಿರ್ತೀವಿ, ದಾಸೋಹ ಅಂತ ಒಂದು ನೋಟ್ಬುಕ್ ಇಟ್ಟಿರ್ತೀವಿ. ಹಿಂಗೆಲ್ಲ ಇಟ್ಟು ಆ ನೋಟ್ಬುಕ್ನೊಳಗ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಬಂದಾಗ ಅದರಾಗೆ ಬರೆದಿಟ್ಟು ಫೈನಲ್ ಮಾಡ್ಕೊಂಡ್ಬಿಡ. ಎಷ್ಟೈತಿ ಟೈಮ್? 8:30 ಆಯ್ತಾ? ಪೂರಾ ದಾಟಿ ಹೋಗ್ಬಿಡುತ್ತೆ ಧರ್ಮ. ಇರ್ಲಿ, ಕೆಲವೊಂದು ವಿಷಯಗಳು ತಿಳ್ಕೋಬೇಕಾದಾಗ ಒಂದಿಷ್ಟು ಸಮಯ ಹೋಗ್ತಿರ್ತದೆ, ಏನ್ ತೊಂದರೆ ಇಲ್ಲ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಮುಂದಿನ ಮತ್ತೆ ನಾಳೆ. ಇವತ್ತಿನ ದಿವಸ ಈ ಸಾಗರದಲ್ಲಿ ಬರ್ತಕ್ಕಂಥ ಒಂದು ಧರ್ಮದ ಪದದ ಅರ್ಥವನ್ನ ಎಷ್ಟು ವಿಸ್ತಾರವಾಗಿ ಇವತ್ತು ನಮಗೆ ತಿಳಿಸಿಕೊಟ್ರು. ಧರ್ಮ, ಸತ್ಯ ಧರ್ಮ, ಅಸ್ಥೇಯ ಧರ್ಮ, ಬ್ರಹ್ಮಚರ್ಯ ಧರ್ಮ, ದೈವೇ ಧರ್ಮ ಮೂಲವಯ್ಯ ಅಂತ ಹೇಳಿರ್ತಾರೆ. ಅದೇ ಬ್ರಹ್ಮಚರ್ಯವೇ ಮೂಲ, ದೈವೇ ಧರ್ಮ, ಕ್ಷಮಾ ಧರ್ಮ, ದಾನಂ ಧರ್ಮ, ಪೂಜೆ ಮಾಡುವುದು ಅದು ಧರ್ಮ, ಜಪ ಧರ್ಮ, ಧ್ಯಾನಂ ಧರ್ಮ. ಈ ರೀತಿಯಾಗಿ ಎಲ್ಲ ಪದಗಳ ಒಂದು ಅರ್ಥವ್ಯಾಪ್ತಿಯನ್ನು ನಮಗೆಲ್ಲ ಬಹಳ ಸುಂದರವಾಗಿ ತಿಳಿಸಿಕೊಟ್ರು. ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಅನ್ನೋದನ್ನು ಕೂಡ ನಾವು ತಿಳಿಸಿಕೊಟ್ರು. ಈ ರೀತಿಯಾಗಿ ನಾವು ಕೂಡ ಈ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಗ್ರಂಥದಿಂದ ಮಂಗಲಾರತಿ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ. ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಸುವ ಮಹಾಮಹಿಮನಿಗೆ. ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ. ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ.
ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಎಲ್ಲ ಚಿತ್ತ ಬ್ರಹ್ಮರಿಗೆ ಶರಣು ಶರಣಾರ್ಥಿಗಳು. ಎಲ್ಲ ಆತ್ಮೀಯ ಗುರುಗಳ ಗುರುವೃಂದಕ್ಕೆ ಶರಣು ಶರಣಾರ್ಥಿಗಳು. ಎಲ್ಲ ಮಹಾತ್ಮರಿಗೆ ಶರಣ ಶರಣಾರ್ಥಿಗಳು. ಗುರುಗಳೇ, ನಾಳೆ 27ಕ್ಕೆ ಹೋಗೋದು, ಇವತ್ತು 25, 26, 27, ನಾಳೆ ಒಂದೇ ದಿವಸ ಅಡ್ಡಾಡ್ರಿ. ಎಲ್ಲರೂ ತಯಾರಾಗಿ. ಆಯ್ತ್ರಿ ಗುರುಗಳು. ಎಲ್ಲರೂ ತಯಾರಾಗಿ ಕಾಣಿಕೆ ಸಲ್ಲಿಸ್ರಿ. ಈ ಮಾಂತೇಶ್ವರಗಳು ಬಂದಿದ್ರು, ಮಾಂತೇಶ್ವರಗಳು ಮಾಡ್ಕೊಂಡು ಹೋಗ